ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ದಶರಥ ಮಹಾರಾಜ ಶ್ರೀರಾಮಚಂದ್ರನನ್ನು ಕೋಸಲ ದೇಶದ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿಸಬೇಕು ಅಂತ ಸಂಕಲ್ಪ ಮಾಡಿ ಪ್ರಜೆಗಳನ್ನೆಲ್ಲ ಒಟ್ಟು ಸೇರಿಸಿ ತನ್ನ ರಾಜ್ಯ ಪ್ರಕೃತಿಗಳಲ್ಲಿ ಮತ್ತು ಪ್ರಜೆಗಳಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನಿಸಿದಾಗ ಸಮಗ್ರ ಪ್ರಜಾ ಸಮುದಾಯ ಕೃಷ್ಣನ ಪಟ್ಟಾಭಿಷೇಕವನ್ನು ತುಂಬು ಹೃದಯದಿಂದ ಸ್ವಾಗತಿಸಿತು ಅನ್ನುವ ವಿಷಯವನ್ನು ನಾವು ನಿನ್ನೆಯ ದಿವಸ ಗಮನಿಸಿದ್ದೇವೆ. ಶ್ರೀರಾಮನ ಪಟ್ಟಾಭಿಷೇಕವನ್ನು ತಾವೆಲ್ಲ ಅಷ್ಟು ಕುತೂಹಲದಿಂದ ಅಷ್ಟು ಪ್ರೀತಿಯಿಂದ ಯಾಕೆ ನಿರೀಕ್ಷಿಸ್ತಾ ಇದ್ದೀರಿ ಅನ್ನುವ ದಶರಥನ ಪ್ರಶ್ನೆಗೆ ವಸಿಷ್ಠರು ಕೊಟ್ಟ ಉತ್ತರ, ಎಲ್ಲ ಪ್ರಜೆಗಳನ್ನು ತನ್ನ ಔರಸ ಪುತ್ರರ ಹಾಗೆ ನೋಡಿಕೊಳ್ಳತಕ್ಕಂತಹ ವಿಶಿಷ್ಟ ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು. ಆದರೆ ಇಷ್ಟೇ ವಿಷಯವನ್ನು ಹೇಳಿದರೆ ಅದು ವಸಿಷ್ಠರ ಮಾತು ಅಂತ ಅನ್ನಿಸುವುದಿಲ್ಲ. ಅಂದರೆ ವಸಿಷ್ಠರ ಮಾತು ಅದು ಅನೇಕ ಆಕೂತಿಗಳಿಂದ ಗರ್ಭಗೊಂಡಿರಬೇಕು. ಅವರು ಹೇಳ್ತಾರೆ, ಇವನಲ್ಲಿ 6 ಗುಣಗಳಿದ್ದಾವೆ, ಪಂಚಭಾವಗಳಿದ್ದಾವೆ, 3 ಶಕ್ತಿಗಳಿದ್ದಾವೆ, 3 ಉದಯಗಳಿದ್ದಾವೆ, 3 ಸಿದ್ಧಿಗಳಿದ್ದಾವೆ. ಅದು ಬರೀ ಲೌಕಿಕವಾದದ್ದಲ್ಲ, ಲೌಕಿಕವಾದದ್ದೂ ಇದೆ, ವೈದಿಕವಾದದ್ದೂ ಇದೆ. ವೈದಿಕವಾದ 6 ಗುಣಗಳು, ಲೌಕಿಕವಾದ 6 ಗುಣಗಳು, ವೈದಿಕವಾದ 5 ಭಾವಗಳು, ಲೌಕಿಕವಾದ 5 ಭಾವಗಳು, ವೈದಿಕವಾದ 3 ಸಿದ್ಧಿಗಳು, ಲೌಕಿಕವಾದ 3 ಸಿದ್ಧಿಗಳು, ವೈದಿಕ ಲೌಕಿಗಳಾಗಿರತಕ್ಕಂತಹ 3 ಶಕ್ತಿಗಳು ಮತ್ತು 3 ಉದಯಗಳು ಈತನಲ್ಲಿರುವುದರಿಂದ ಈತ ಸಿಂಹಾಸನಕ್ಕೆ ಅತ್ಯಂತ ಅಪೇಕ್ಷಿತವಾದಂತಹ ವ್ಯಕ್ತಿ ಅಂತ. ಶ್ರೀರಾಮಚಂದ್ರನಲ್ಲಿ 6 ಗುಣಗಳು ವೈದಿಕವಾದದ್ದಿದೆ, 6 ಗುಣಗಳು ಲೌಕಿಕವಾದದ್ದಿವೆ ಅನ್ನುವುದು ಅದು ವಸಿಷ್ಠರ ಬಾಯಿಂದ ಮಾತ್ರ ಬರತಕ್ಕಂತಹ ಮಾತುದು. ಯಾಕಂದರೆ ಶ್ರೀರಾಮಚಂದ್ರ ಅಂದರೆ ಒಬ್ಬ ಸಾಮಾನ್ಯ ರಾಜ ಅನ್ನುವ ಭಾವವೂ ಇದೆ, ದಶರಥನ ಜ್ಯೇಷ್ಠ ಸುತ ಅಂದರೆ ಲೌಕಿಕವಾದ ದೃಷ್ಟಿಕೋನವೂ ಇದೆ, ಅದರ ಜೊತೆಗೆ ಸಾಕ್ಷಾತ್ ನಾರಾಯಣನೇ ಅವತರಿಸಿ ಬಂದಿದ್ದಾನೆ ಅನ್ನುವ ಭಾವವೂ ಇದೆ. ಈ ರಾಮಾಯಣದ ಬಗ್ಗೆ ಒಂದು ಮಾತಿದೆ, ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಯಾವಾಗ ವೇದವೇದ್ಯನಾದಂತಹ ಪರಮಪುರುಷ ನಾರಾಯಣ ತಾನು ದಶರಥನ ಮಗನಾಗಿ ಆವಿರ್ಭಾವಗೊಂಡನೋ ಆವಾಗ ವೇದವೇದ್ಯನನ್ನು ಕೊಂಡಾಡತಕ್ಕಂತಹ ವೇದ, ಆ ವೇದವೇದ್ಯನೇ ರಾಮನಾಗಿ ಬಂದಾಗ ಅವನನ್ನು ಹೊಗಳುವುದಕ್ಕೆ ರಾಮಾಯಣವಾಗಿ ಬಂದಿತು ಅಂತ. ಇವತ್ತು ಇದು ಪ್ರಚಲಿತದಲ್ಲಿರ್ತಕ್ಕಂತಹ ಶ್ರೇಷ್ಠವಾದ ಒಂದು ಶ್ಲೋಕ. ಇದನ್ನು ಸಾಮಾನ್ಯರು ವ್ಯಾಖ್ಯಾನಿಸುವಾಗ ಹೇಗೆ ಮಾಡ್ತಾರೆ ಅಂದರೆ, ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ, ದಶರಥನ ಮಗನಾದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಸಾಧನೆಯ ಬಲದಿಂದ ವೇದವೇದ್ಯತ್ವವನ್ನು ಏರಿದಾಗ, ಸ್ವಲ್ಪ ಕಷ್ಟ ಅಲ್ವಾ ಹೀಗೆ ವ್ಯಾಖ್ಯಾನ ಮಾಡೋದು. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ಅಂದರೆ ದಶರಥಾತ್ಮಜೆ ವೇದವೇದ್ಯೇ ಪರೇ ಪುಂಸಿ ಜಾತೆ, ದಶರಥನ ಮಗ ವೇದವೇದ್ಯನಾದ ಪರಮಪುರುಷತ್ವಕ್ಕೆ ಏರಿದಾಗ ಏನಾಯಿತು, ರಾಮಾಯಣ ವೇದ ಆಗಿ ಹೋಯಿತು ಅಂತ. ಅಂದರೆ ರಾಮ ಯಾವಾಗ ನಾರಾಯಣ ಆದ
ಆವಾಗ ರಾಮನನ್ನೇ ಹೇಳುವ ರಾಮಾಯಣ ವೇದವಾಗಿ ಹೋಯಿತು. ಯಾಕಂದ್ರೆ ನಾರಾಯಣನನ್ನೇ ಹೇಳುವಂಥದ್ದು ವೇದ, ರಾಮನನ್ನು ಹೇಳುವಂಥದ್ದು ರಾಮಾಯಣ. ರಾಮನಾಗಿದ್ದಾಗ ರಾಮಾಯಣ ರಾಮಾಯಣ ಆಗಿರುತ್ತೆ, ರಾಮನಾರಾಯಣ ಆದಾಗ ರಾಮಾಯಣ ವೇದವಾಗುತ್ತೆ ಅಂತ ಇದಕ್ಕೊಂದು ಹೊಸ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಲ್ಪ ರಾಮ ಅಂದರೆ ಸಾಮಾನ್ಯ ನಮ್ಮ ಹಾಗೆ ಮನುಷ್ಯ, ಅವನು ಸಾಧನೆ ಮಾಡಿದರೆ ಪರಬ್ರಹ್ಮತ್ವವನ್ನು ಪಡಿಬೋದು. ಅದರಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವ ವೇದದ ಚಿಂತನೆ ಇರ್ಬೋದು, ತತ್ವಮಸಿ ಅನ್ನುವ ವೇದದ ಚಿಂತನೆ ಇರ್ಬೋದು. ಏನೇ ಇದ್ದು ಸಾಧಿಸಿ ಆತ ನಾರಾಯಣತ್ವವನ್ನು ಏರುವುದಕ್ಕೆ ಸಾಧ್ಯ ಇದೆ. ಹಾಗಾದಾಗ ವೇದ ರಾಮಾಯಣವಾಗಿ ಅವತರಿಸುತ್ತೆ, ರಾಮಾಯಣ ವೇದವಾಗುತ್ತೆ ಅನ್ನೋ ಒಂದು ಭಾವ ಇದೆ. ವಾಸ್ತವಿಕವಾಗಿ ಈ ಮಾತನ್ನು ಹೇಳಿದಂತಹ ವೇದವ್ಯಾಸರು, ಪುರಾಣದಲ್ಲಿ ಬರತಕ್ಕಂಥ ಶ್ಲೋಕ ಇದು. ವೇದವ್ಯಾಸರು ಹೇಳಿದ್ದು ಯಾವ ಅರ್ಥದಲ್ಲಿ? ವೇದವೇದ್ಯನಾದ ಪರಮಪುರುಷ ನಾರಾಯಣ, ಆ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ, ಅವನು ಯಾವಾಗ ದಶರಥನ ಮಗನಾಗಿ ಆವಿರ್ಭವಿಸಿ ಬಂದನೋ ಆವಾಗ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ವೇದವು ಈ ಪ್ರಾಚೇತಸ ಅನಿಸಿದಂತಹ ವಾಲ್ಮೀಕಿಗಳ ಮೂಲಕವಾಗಿ ರಾಮಾಯಣವಾಗಿ ಲೋಕದಲ್ಲಿ ಆವಿರ್ಭವಿಸಿ ಬಂದಿತು ಅಂತ. ಹಾಗಾದರೆ ನಾವು ರಾಮಾಯಣ ವೇದ್ಯನಾದಂತಹ ರಾಮನನ್ನು ಚಿಂತಿಸುವಾಗ ವೇದವೇದ್ಯನನ್ನಾಗಿಯೂ ಚಿಂತಿಸಬೇಕು, ರಾಮಾಯಣದ ಕಥೆಯ ನಾಯಕನನ್ನಾಗಿಯೂ ಚಿಂತಿಸಬೇಕು. ಇವನಲ್ಲಿ 6 ಗುಣಗಳಿದ್ದಾವೆ ಅಂತ ವಸಿಷ್ಠರ ಬಾಯಿಯಿಂದ ಬಂದರೆ ಅದು ವೇದವೇದ್ಯನಾದ ನಾರಾಯಣನಿಗೂ ಅನ್ವಯಿಸಬೇಕು. ರಾಜನಾಗಿ ಇವತ್ತು ಪಟ್ಟಾಭಿಷಿಕ್ತನಾಗಬಲ್ಲಂತಹ ಶ್ರೀರಾಮ ಅನ್ನುವ ವ್ಯಕ್ತಿಯಲ್ಲೂ ಯೋಚನೆ ಮಾಡಬೇಕು. ನಾರಾಯಣನಲ್ಲಿ ಷಡ್ಗುಣ ಅನ್ನೋದು ನಮಗೆ ಗೊತ್ತಿದೆ. ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ ಯಶಸ್ಸ ಶ್ರಿಯಃ, ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಈ ಐಶ್ವರ್ಯಾದಿ ಸಕಲ ಗುಣಗಳಿಂದ ಕೂಡಿದವ ಅನ್ನುವ ಅರ್ಥದಲ್ಲಿ ಷಡ್ಗುಣೈಶ್ವರ್ಯ ಸಂಪನ್ನ ಅನ್ನುವುದು. ಅದೇ ಅವನು ಒಬ್ಬ ರಾಜ ಅಂತ ನಾವು ಯೋಚನೆ ಮಾಡಿದಾಗ ರಾಜನಲ್ಲಿರಬೇಕಾದ ಷಡ್ಗುಣ. ನಾವೀಗ ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಏನು ಷಡ್ಗುಣಗಳನ್ನು ಹೇಳಿದ್ದೇವೆ, ಪೂರ್ಣ ಐಶ್ವರ್ಯ, ವೀರ್ಯ ಸಂಪೂರ್ಣವಾದ ಪರಾಕ್ರಮ, ಯಶಸ್ಸು ಎಲ್ಲೆಡೆ ಕೊಂಡಾಡಬಹುದಾದಂತಹ ಕೀರ್ತಿ, ಶ್ರೀ ಎಲ್ಲರಿಗೂ ಬೇಕಾದಷ್ಟು ಕೊಡುವುದಕ್ಕೆ ಬೇಕಾದಂತಹ ಸಂಪತ್ತು, ಅದರ ಜೊತೆಗೆ ಜ್ಞಾನ ವೈರಾಗ್ಯಗಳು. ಜ್ಞಾನ ಅಂದರೆ ಎಲ್ಲರಲ್ಲೂ ಯಾರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಎಷ್ಟು ಪ್ರಯತ್ನಿಸಿದರೂ ತಿಳಿಯಲಿಕ್ಕೆ ಆಗದೇ ಇರುವಷ್ಟು ಜ್ಞಾನವೇ ಪರಮಾತ್ಮ. ಅವನಲ್ಲಿ ಜ್ಞಾನ ಅಲ್ಲ, ಅವನೇ ಜ್ಞಾನ. ಜೊತೆಗೆ ತನ್ನ ಮನೆಯಲ್ಲೇ ಇರುವ ಲಕ್ಷ್ಮೀದೇವಿಯನ್ನು ಕೂಡ ತಾನು ಬಯಸಿ ಪಡೆದದ್ದಲ್ಲ. ಲಕ್ಷ್ಮೀದೇವಿಯ ವ್ಯಕ್ತಿತ್ವಕ್ಕೆ, ಆಕೆಯಲ್ಲಿರ್ತಕ್ಕಂತಹ ಜೀವಯೋಗ್ಯತೆಗೆ, ವಸ್ತುತಃ ಅದು ಜೀವಯೋಗ್ಯತೆ ಅಲ್ಲ ದೇವಯೋಗ್ಯತೆ, ಆಕೆಯಲ್ಲಿರ್ತಕ್ಕಂತಹ ಯೋಗ್ಯತೆಗೆ ಅನುಗುಣವಾಗಿ ತಾನು ಸ್ವರಮಣನಾಗಿದ್ದರೂ ಕೂಡ ಲಕ್ಷ್ಮಿಯನ್ನು ಸ್ವೀಕರಿಸಿದವ. ಅಂತಹ ವೈರಾಗ್ಯ ಸಂಪನ್ನನಾದಂತಹ ಈ 6 ಗುಣಗಳಿಂದ ಕೂಡಿದವ ಮೂಲ ದೇವನಾದರೆ ಅವನ ಅವತಾರ ರೂಪಿಯಾದಂತಹ ರಾಮಚಂದ್ರ ಷಡ್ಗುಣಗಳಿರುವುದರಿಂದ ಇವತ್ತು ಸಿಂಹಾಸನಕ್ಕೆ ಯೋಗ್ಯ. ಸಿಂಹಾಸನದಲ್ಲಿರುವವನಿಗೆ 6 ಗುಣಗಳು ಅಂತ ರಾಜನೀತಿ ಶಾಸ್ತ್ರದಲ್ಲಿ ನಿರೂಪಣೆ ಮಾಡಿದ್ದು. ಅದರಲ್ಲಿ ಒಂದು ಸಂಧಿ ವಿಗ್ರಹ. ಸ್ವಲ್ಪ ಈ ಪೊಲಿಟಿಕಲ್ ಸೈನ್ಸ್ ಓದಿದರೆ ಇದೆಲ್ಲ ಇವತ್ತು ಇಂಗ್ಲೀಷಿನಲ್ಲಿ ಹೇಳಿದರೆ ಮಾತ್ರ ಅರ್ಥ ಆಗುವ ಶಬ್ದಗಳದು. ನನಗೆ ಅಷ್ಟು ಇಂಗ್ಲೀಷ್ ಬರುವುದಿಲ್ಲ, ಅದಕ್ಕೆ ನಾನು ಸಂಸ್ಕೃತದಲ್ಲಿ ಹೇಳ್ತೇನೆ. ಅದು ಅವಾಗ ಶಾಸ್ತ್ರದಲ್ಲಿ ಹೇಳುವಾಗ ಸಂಧಿಂಚ ವಿಗ್ರಹಂಚೈವ ಯಾನಂ ಆಸನಮೇವಚ ದ್ವೈದೀಭಾವಂ ಸಂಶಯಂಚ ಷಡ್ಗುಣಾನ್ ಕವಯೋ ವಿದು. ಒಬ್ಬ ರಾಜನಲ್ಲಿರುವ 6 ಗುಣಗಳು ಅಂದರೆ ರಾಜಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಗುಣಗಳು. ಶತ್ರುರಾಜನನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ. ಶತ್ರುರಾಜನನ್ನು ನಾವು ಎದುರಿಸಿ ಸೋಲಿಸುವುದಕ್ಕೆ ಪ್ರಯತ್ನಿಸಿದರೆ ಕೆಲವು ಸಲ ನಮ್ಮ ಖಜಾನೆ ಖಾಲಿಯಾಗುವ ಸ್ಥಿತಿ ಉಂಟಾಗ್ತದೆ. ಆ ಸ್ಥಿತಿಯಲ್ಲಿ ಎದುರಿಸುವ ಕೆಲಸಕ್ಕೆ ಹೋಗಬಾರ್ದು. ಅವರ ಜೊತೆಗೆ ಸಂಧಿಯನ್ನು ಮಾಡಿಕೊಳ್ಳಬೇಕು. ನಾನು ನಿಮಗೆ ಇಷ್ಟು ಜಾಗ ಬಿಟ್ಟು ಕೊಡ್ತೇನೆ, ಅಥವಾ ನಿಮಗೆ ಇಷ್ಟು ಕೊಡ್ತೇನೆ, ನಾವು ಗಲಾಟೆ ಮಾಡಿಕೊಳ್ಳದೆ ಸಮಾಧಾನದಿಂದ ನಿಮಗೆ ನಾವು ಸಹಕಾರಿಗಳಾಗಿ, ನಮಗೆ ನೀವು ಸಹಕಾರಿಗಳಾಗಿ ಇರಬೇಕು ಅಂತ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಸಂಧಿ. ನಮ್ಮ ದೇಶಕ್ಕೂ ನಿಮ್ಮ ದೇಶಕ್ಕೂ ಇದು ಗಡು. ಇದು ನಮ್ಮಿಬ್ಬರ ದೇಶಕ್ಕೆ ಗಡು ಅಂತ ತೀರ್ಮಾನಿಸಿಕೊಂಡು ಸಂಧಿಯನ್ನು ಆಚರಿಸಿಕೊಳ್ಳಬೇಕು. ವಿಗ್ರಹ ಅಂದರೆ ಯುದ್ಧ. ಅದು ಬಿಟ್ಟು ಸಂಸ್ಕೃತದಲ್ಲಿ ವಿಗ್ರಹ ವಾಕ್ಯ ಸುಂದರಶ್ಚಾಸು ರಾಮಶ್ಚ ಸುಂದರ ರಾಮ, ಅದು ವಿಗ್ರಹ ಅಲ್ಲ. ಇಲ್ಲಿ ವಿಗ್ರಹ ಅಂದರೆ ವಿಶೇಷೇಣ ಗ್ರಹ. ವಿಗ್ರಹ ವಾಕ್ಯ ಅಂತ ಯಾಕೆ ಕರೀತಾರೆ? ಒಂದು ಶಬ್ದವನ್ನು ಬಿಡಿಸಿ ನೋಡುವುದಕ್ಕೆ ವಿಗ್ರಹ ವಾಕ್ಯ ಅಂತ ಕರೀತಾರೆ. ಯಾಕೆಂದರೆ ಆ ಬಿಡಿಸಿ ನೋಡಿದಾಗ ವಿಶೇಷವಾಗಿ ಗ್ರಹಣವಾಗ್ತದೆ ಅಂತ. ಆ ಶಬ್ದಕ್ಕೆ ನಿಜವಾಗಿ ಏನು ಅರ್ಥ ಅನ್ನುವುದನ್ನು ಸಮಾಸವಾಕ್ಯದ ಮೂಲಕ ಬಿಡಿಸಿದಾಗ ಅರ್ಥವಾಗ್ತದೆ. ವಿಶೇಷೇಣ ಗೃಹ್ಯತೆ ಅಸ್ಮಾತ್ ವಾಕ್ಯಾತ್ ಇತಿ ವಿಗ್ರಹವಾಕ್ಯಂ ಅಂತ. ಆದರೆ ಶತ್ರವಃ ವಿಶೇಷೇಣ ಗೃಹ್ಯಂತೆ ಅನೇನೇತಿ ವಿಗ್ರಹ ಅಂತ ಹೇಳಿದರೆ ಅದು ಯುದ್ಧಕ್ಕೆ ವಿಗ್ರಹ ಅಂತ ಹೆಸರು. ಯಾವ ವ್ಯಕ್ತಿಯನ್ನು
ಪೂರ್ತಿ ಮಣಿಸಿಯೇ ರಾಜ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಶಕ್ಯ. ಅಂಥ ವ್ಯಕ್ತಿಯ ಜೊತೆಗೆ ಯುದ್ಧವನ್ನು ಕೈಗೊಳ್ಳಬೇಕು. ಇದು ಭಾರಿ ಯೋಚನೆ ಮಾಡಿ ನಿರ್ಧರಿಸಿಕೊಳ್ಳಬೇಕಾದಂತಹ ವಿಷಯ. ಎಲ್ಲಿ ಸಂಧಿ, ಎಲ್ಲಿ ವಿಗ್ರಹ. ಇಷ್ಟೇ ಅಲ್ಲ, ಯಾನಂ ಆಸನಮೇವಚ. ಕೆಲವು ಕಡೆ ಯಾನ ಮಾಡಬೇಕಾಗ್ತದೆ. ಯಾನ ಅಂದರೆ ಯುದ್ಧಕ್ಕೆ ಅಂತ ಹೊರಟರೆ ಸೋಲುವಂತಹ ಪ್ರಸಂಗ ಬರ್ತದೆ. ಆವಾಗ ಯಾನ ಅಂತೇಳಿದರೆ ಹೊರಟು ಓಡಿ ಬರೋದು, ಅಷ್ಟೇ ಯಾನ. ಇನ್ನೊಂದು ಯಾನ ಅಂತೇಳಿದರೆ ತಮ್ಮ ಊರೇ ಬಿಟ್ಟು ಇನ್ನೊಂದು ಕಡೆಯಲ್ಲಿ ರಾಜ್ಯಭಾರ ಶುರು ಮಾಡೋದು. ನೀವು ಕೃಷ್ಣನ ರಾಜ್ಯಾಡಳಿತವನ್ನು ನೋಡಿದಾಗ ಇದೆಲ್ಲ ಗೊತ್ತಾಗ್ತದೆ. ಕಾಲಯವನ ತಾನು ಯುದ್ಧಕ್ಕೋಸ್ಕರ ಬಂದಾಗ ಶ್ರೀಕೃಷ್ಣ ಯಾನ ಅನ್ನುವ ಒಂದು ಷಡ್ಗುಣಗಳಲ್ಲಿ ಒಂದನ್ನು ಸ್ವೀಕಾರ ಮಾಡಿದ. ಯಾನ ಅಂದರೆ ಊರು ಬಿಟ್ಟು ಹೋಗೋದು. ಇಡೀ ಊರು ಖಾಲಿ ಮಾಡಿಸಿ, ಮಥುರೆಯನ್ನೇ ಖಾಲಿ ಮಾಡಿಸಿ, ಅಲ್ಲಿದ್ದ ಎಲ್ಲವನ್ನೂ ಕೂಡ ಸಮುದ್ರದ ಮಧ್ಯದಲ್ಲಿದ್ದಂತಹ ದ್ವಾರಕೆಗೆ ತಲುಪಿಸುವ ಕೆಲಸವನ್ನು ಮಾಡಿದ. ಇದು ಯುದ್ಧದಲ್ಲಿ ಒಂದು ನೀತಿ, ಯಾನ ಅಂತ. ಇದನ್ನು ನಮ್ಮ ಭಾರತದ ಇತಿಹಾಸವನ್ನು ಗಮನಿಸಿದಾಗಲೂ ಕೂಡ ಒಂದು ಬಾರಿ ಅಲ್ಲಿ ಅದು ನವದೆಹಲಿಯಲ್ಲಿದ್ದರೆ ಅದನ್ನು ಇದ್ದಕ್ಕಿದ್ದ ಹಾಗೆ ವಾರಾಣಸಿಗೆ ವರ್ಗಾಂತರಿಸಿ, ಅಲ್ಲಿಂದ ಮತ್ತೆ ಇಲಹಾಬಾದಿಗೆ ವರ್ಗಾಂತರಿಸಿ, ತಮ್ಮ ರಾಜಧಾನಿಯನ್ನು ಬೇರೆ ಬೇರೆ ಕಡೆಗೆ ವರ್ಗಾಂತರಿಸುವಂತಹ ಕೆಲಸಗಳೆಲ್ಲ ಯುದ್ಧದ ನಿಮಿತ್ತದಿಂದ ನಡೆದು ಹೋಗಿದೆ. ಅಂಥದ್ದನ್ನೆಲ್ಲ ಯಾನ ಎಂಬುದಾಗಿ ಕರೀತಾರೆ. ಆಸನಂ ಅಂತೇಳಿದರೆ ಅಲ್ಲೇ ಕೂತು ಬಿಡುವುದು. ಯುದ್ಧದಲ್ಲಿ ಓಡಲಿಕ್ಕಿಲ್ಲ, ಅಲ್ಲೇ ಕೂಡುವುದು. ಯುದ್ಧಕ್ಕೆ ಹೊರಗೆ ಹೋಗಲಿಕ್ಕಿಲ್ಲ. ತಮ್ಮ ಕೋಟೆಗೆ ಬಾಗಿಲು ಹಾಕಿ ಒಳಗೆ ಕೂತ್ಕೊಳ್ಳುವುದು, ಅವರು ಬರಲಿ ಅಂತ. ಬಂದ ಮೇಲೆ ನೋಡಿಕೊಳ್ತೇವೆ ಅಂತ. ನಾವು ಅಲ್ಲಿ ಹೋಗಿ ಯುದ್ಧ ಮಾಡಿದರೆ ಸೋಲುವ ಪ್ರಸಂಗ ಇರ್ತದೆ. ನಮ್ಮಲ್ಲಿಗೆ ಅವರು ಬಂದು ಯುದ್ಧ ಮಾಡುವುದಾದರೆ ಸೋಲಿಸಬಹುದು ಅನ್ನೋ ದೃಷ್ಟಿಯಿಂದ ಎಲ್ಲಿ ಆಸನ, ಎಲ್ಲಿ ಯಾನ. ಇನ್ನು ಕೆಲವು ಕಡೆ ದ್ವೈಧೀ ಭಾವ. ಅವರ ಗೆಳೆಯರು ಅಕ್ಕಪಕ್ಕದಲ್ಲಿದ್ದಾರೆ, ಅವರಿಗೂ ಇವರಿಗೂ ದ್ವೈಧೀ ಭಾವವನ್ನು ಉಂಟು ಮಾಡುವುದು, ಭೇದವನ್ನು ಉಂಟು ಮಾಡುವುದು. ಅವರ ಜೊತೆಗೆ ನೀವು ಸೇರದೇ ಇದ್ದರೆ ನಿಮಗೆ ಇಷ್ಟು ಕೊಡ್ತೇನೆ ಅಂತ ಇವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಯುದ್ಧ ಮಾಡುವುದು. ಇದೆಲ್ಲ ಬೇಕು. ಈ ರಾಜಕಾರಣ ಇಲ್ಲದೆ ಹೋದರೆ ರಾಜ್ಯವನ್ನು ನಡೆಸಲಿಕ್ಕಾಗುವುದಿಲ್ಲ. ಅದು ದ್ವೈಧೀ ಭಾವ ಅನ್ನುವುದು ಒಂದು ರಾಜನಿಗೆ ಸಂಬಂಧಪಟ್ಟ ಗುಣ. ಸಂಶಯ ಅಂತ ಕೊನೆಯ ಗುಣ. ಸಂಶಯ ಅಂದರೆ ಇನ್ನೊಬ್ಬರ ಆಶ್ರಯವನ್ನು ಪಡೆಯುವುದು. ಪರಶತ್ರುವನ್ನು ನಾವು ನಿರ್ದಹನೆ ಮಾಡುವುದಕ್ಕೋಸ್ಕರ ನೀವು ನಮ್ಮ ಜೊತೆಗೆ ಸೇರಬೇಕು ಅಂತ ಇನ್ನೊಬ್ಬರನ್ನು ಸೇರಿಸಿಕೊಳ್ಳುವುದು. ಇದನ್ನು ರಾಜಕೀಯವಾದ ಷಡ್ಗುಣ ಅಂತ ಹೇಳ್ತಾರೆ. ಇಂತಹ ಲೌಕಿಕವಾದ ಷಡ್ಗುಣ ಸಂಪನ್ನತೆ ಈ ರಾಮಚಂದ್ರನಲ್ಲಿದೆ. ಅಷ್ಟೇ ಅಲ್ಲ, ವೈದಿಕವಾದ ಷಡ್ಗುಣ ಸಂಪನ್ನತೆ ಆ ಮೂಲರೂಪಿಯಾದ ಭಗವಂತ ಶ್ರೀರಾಮಚಂದ್ರನಲ್ಲಿದೆ. ಆದ್ದರಿಂದ ಈತ ಸಿಂಹಾಸನಕ್ಕೆ ಅತ್ಯಂತ ಯುಕ್ತನಾದವ. ಗುಣಾನ್ ಷಡೇತಾನ್ ಅಥ ಪಂಚಭಾವಾನ್ ತಿಸ್ರಸ್ವಶಕ್ತಿ ಹೃದಯಾಂಶ್ಚ ಸಿದ್ಧೀಹಿ. ಇನ್ನು ಪಂಚಭಾವಗಳು ಅಂತ ಭಗವಂತನಲ್ಲಿ ಪಂಚಭಾವ ಅಂತೇಳಿದರೆ ನಾರಾಯಣಾದಿ ಪಂಚರೂಪಗಳು. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಪಂಚರೂಪದಿಂದ ಲೋಕವನ್ನೆಲ್ಲ ನೋಡಿಕೊಳ್ಳುವ ಭಗವಂತನ ಪಂಚಭಾವಗಳು. ಅಷ್ಟೇ ಅಲ್ಲ, ಪಂಚಭಾವಯತೀತಿ ಪಂಚಭಾವ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅನ್ನುವ ಪಂಚಭೂತಗಳನ್ನು ಸೃಷ್ಟಿಸಿದ್ರಿಂದ ಆ ಪಂಚಭಾವ ಅಂದರೆ ಪಂಚ ರೀತಿಯಾದ ಸೃಷ್ಟಿ. ಭಗವಂತನ ಇಡೀ ಪ್ರಪಂಚ ಸೃಷ್ಟಿಯೂ ಕೂಡ ಪಂಚಾತ್ಮಕವಾದದ್ದು. ಅಂದ ಪಂಚ ಸೃಷ್ಟಿಯನ್ನು ಮಾಡತಕ್ಕಂಥವ ಭಗವಂತ. ಅದೇ ಒಬ್ಬ ರಾಜನಲ್ಲಿರಬೇಕಾದಂತಹ ಪಂಚಭಾವಗಳು ಅಂತೇಳಿದರೆ, ಒಂದು ಕೆಲಸ ಶುರು ಮಾಡಬೇಕಾದರೆ ಮೊದಲು ಹೇಗೆ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕಿಕೊಳ್ಳುವುದು ಮೊದಲನೆಯ ಭಾವ. ಕರ್ಮಾರಂಭೋಚಿತೋಪಾಯ. ಕರ್ಮವನ್ನು ಆರಂಭಿಸುವಾಗ ಅದಕ್ಕೆ ಉಚಿತವಾದ ಯೋಜನೆಯನ್ನು ಹಾಕಿಕೊಳ್ಳುವಂಥದ್ದು ಮೊದಲನೆಯದ್ದು. ಎರಡನೇ ಭಾವ ಅಂದರೆ ಪುರುಷ ದ್ರವ್ಯ ಸಂಪದವು. ಆ ಕೆಲಸಕ್ಕೆ ಎಷ್ಟು ಪುರುಷರ ಅವಶ್ಯಕತೆ ಇದೆ, ಎಷ್ಟು ಮನುಷ್ಯ ಸಂಪತ್ತು ಬೇಕು ಮತ್ತು ಎಷ್ಟು ದ್ರವ್ಯ ಸಂಪತ್ತು ಬೇಕು ಅಂತ ಎರಡನ್ನೂ ಕೂಡ ಯೋಜನೆ ಮಾಡಿಕೊಳ್ಳತಕ್ಕಂಥದ್ದು ಎರಡನೆಯದ್ದು. ತಾವು ಪ್ರಾರಂಭ ಮಾಡಿದ ಕೆಲಸದಲ್ಲಿ ಮಧ್ಯದಲ್ಲಿ ಏನಾದರೂ ಪ್ರತಿಬಂಧಕ ಬಂದರೆ ಅದನ್ನು ಹೇಗೆ ಪ್ರತೀಕಾರ ಮಾಡಬೇಕು ಅನ್ನುವ ಚಿಂತನೆ ಮೂರನೆಯದ್ದು. ವಿನಿಪಾತ ಪ್ರತೀಕಾರ. ದೇಶ ಕಾಲಾವಲೋಕನ ಅನ್ನೋದು ನಾಲ್ಕನೆಯದ್ದು. ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಹೇಗೆ ಪ್ರತಿಸ್ಪಂದನ ಕೊಡಬೇಕು ಅನ್ನುವ ನಾಲ್ಕನೆಯ ಚಿಂತನೆ. ಕಾರ್ಯಸಿದ್ಧಿ. ಕೊನೆಗೆ ಕಾರ್ಯ ಸಾಧನೆ ಆದ ಮೇಲೆ ಅದನ್ನು ಹೇಗೆ ಪ್ರಚಾರ ಮಾಡಿ ತಾನು ಅದರಿಂದ ಒಂದು ಐಶ್ವರ್ಯ ಗಿಟ್ಟಿಸಿಕೊಳ್ಳಬೇಕು ಅನ್ನೋದು ಐದನೇದ್ದು. ಇದನ್ನೆಲ್ಲ ತುಂಬ ಬಿಡಿಸಿದರೆ ರಾಜ್ಯಶಾಸ್ತ್ರ ಆಗುತ್ತೆ ಅಂತ ಅವಸರದಲ್ಲಿ ಮುಂದೆ ಹೋಗಿಬಿಟ್ಟೆ. ಯಾಕಂದರೆ ಅದು ಒಬ್ಬ ರಾಜಕಾರಣಿಯಲ್ಲಿ ಇರಬೇಕಾಗಿರತಕ್ಕಂತಹ ಅವಶ್ಯ ಪಂಚಭಾವಗಳು. ಈ ಪಂಚಭಾವಗಳು ಶ್ರೀರಾಮಚಂದ್ರನಲ್ಲಿ ಚೆನ್ನಾಗಿದೆ. ಒಂದು ಕೆಲಸವನ್ನು ಸುಮ್ಮನೆ ಪ್ರಜೆಗಳಿಗೆ ಉಪಯುಕ್ತವಾದ ಕೆಲಸ ಮಾಡಿದರೆ ಸಾಲದು, ಅದನ್ನು ಅಲ್ಲಿ ಹಾಕಬೇಕು. ನಾವು ಇಂಥ ಕೆಲಸ ಮಾಡಿದ್ದೇವೆ ಅಂತ ಹಾಕಬೇಕು. ಅದು ಕೂಡ ಕಾರ್ಯಸಿದ್ಧಿ. ಲೋಕದಲ್ಲಿ ಪ್ರಚಾರ ಗಿಟ್ಟಿಸುವುದರಿಂದ ಪ್ರಜೆಗಳಿಗೆ ರಾಜನಲ್ಲಿ ಭಕ್ತಿ ಮೂಡುತ್ತೆ. ಭಕ್ತಿ ಮೂಡಿದ್ರಿಂದ ಅವರ ಸಂಪತ್ತನ್ನು ಇವರು ಅವರಿಗೆ ಟ್ಯಾಕ್ಸ್ ಹಾಕಿದರೂ ಕೂಡ ಅವರಿಗೆ ಬೇಸರ ಆಗುವುದಿಲ್ಲ. ಒಂದು ಆನಂದದಿಂದ ಒಳ್ಳೆಯ ರೀತಿಯಲ್ಲಿ ರಾಜ್ಯ ನಡೆಸುವುದಕ್ಕೆ ಸಾಧ್ಯವಾಗುತ್ತೆ. ಈ ಎಲ್ಲ ರಾಜ್ಯಶಾಸ್ತ್ರದಲ್ಲೂ ಶ್ರೀರಾಮಚಂದ್ರ ನಿಪುಣ ಇದ್ದಾನೆ. ನೋಡಲಿಕ್ಕೆ ಅಯ್ಯೋ ಪಾಪ ಅನಿಸುವ ಹಾಗಿದ್ದಾನೆ, ಏನು ಗೊತ್ತಾಗೋಲ್ಲ, ಮುಗ್ಧ ಮಗು ಅಂತ ಅನಿಸುತ್ತೆ. ಆದರೆ ಅವನು ಎಲ್ಲ
ಎಲ್ಲ ರಾಜ್ಯಶಾಸ್ತ್ರದಲ್ಲೂ ನಿಪುಣನಾಗಿದ್ದಾನೆ. ಅವನಲ್ಲಿ 3 ಶಕ್ತಿಗಳಿದ್ದಾವೆ. ಮೂಲಭೂತವಾಗಿ ಭಗವಂತನಲ್ಲಿ ಶಕ್ತಿ ಅಂದರೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳು. ಆದರೆ ಒಬ್ಬ ರಾಜನಾಗಿ ಆತನಲ್ಲಿರಬೇಕಾದಂತಹ 3 ಶಕ್ತಿಗಳು ಅಂತ ಹೇಳಿದರೆ ಉತ್ಸಾಹ ಶಕ್ತಿ, ಮಂತ್ರಶಕ್ತಿ ಮತ್ತು ಪ್ರಭುತ್ವ ಶಕ್ತಿ. ಮೊದಲು ಉತ್ಸಾಹ ಶಕ್ತಿ ಬೇಕು, ಮಾಡಿಬಿಟ್ಟೇನು ಅನ್ನುವ ಧೈರ್ಯ ಬೇಕು. ಅಷ್ಟೇ ಇದ್ದರೆ ಸಾಕಾಗುವುದಿಲ್ಲ, ಮಂತ್ರಶಕ್ತಿ ಬೇಕು. ಮಂತ್ರಶಕ್ತಿ ಅಂತ ಹೇಳಿದರೆ ಒಳ್ಳೆಯ ಮಂತ್ರಿಗಳ ಜೊತೆಗೆ ಕುಳಿತು ಮಂತ್ರಾಲೋಚನೆ ಮಾಡುವ ಶಕ್ತಿ. ಆ ಮಂತ್ರಾಲೋಚನೆಯ ಜೊತೆಗೆ ಪ್ರಭುತ್ವ ಶಕ್ತಿ ಬೇಕು, ಹೇಳಿದ ಹಾಗೆ ಎಲ್ಲರೂ ಆಚರಿಸಬೇಕು ಅನ್ನುವ ಶಕ್ತಿ. ಈ 3 ಶಕ್ತಿಗಳನ್ನು ಪಡೆದವ ಭಗವಂತ ಶ್ರೀರಾಮ ಇದ್ದಾನೆ. 3 ರೀತಿಯ ಉದಯ ಇವನಲ್ಲಿದೆ. ಮೂಲರೂಪಿಯಾದ ಭಗವಂತನಲ್ಲಿ 3 ಉದಯಗಳು ಅಂತೇಳಿದರೆ ಕಾಲರೂಪಿಯಾಗಿ ಅರುಣೋದಯ, ಉಷೋದಯ ಮತ್ತು ಸೂರ್ಯೋದಯ ಅನ್ನುವ 3 ಉದಯಗಳು. ಅಥವಾ 3 ಉದಯಗಳು ಅಂದರೆ 3 ಬಗೆಯ ಸೃಷ್ಟಿಗಳು. ತನ್ನನ್ನು ತಾನು ಭಗವಂತ ಸೃಷ್ಟಿಸಿಕೊಳ್ಳುವುದು ಈಶ್ವರ ಸೃಷ್ಟಿ, ಜೀವರನ್ನು ಸೃಷ್ಟಿಸುವುದು ಜೀವ ಸೃಷ್ಟಿ, ಜಡವನ್ನು ಸೃಷ್ಟಿಸುವಂಥದ್ದು ಜಡ ಸೃಷ್ಟಿ ಅಂತ ಈ 3 ಉದಯವುಳ್ಳವ ಭಗವಂತ ಇಲ್ಲಿ ಶ್ರೀರಾಮಚಂದ್ರನಾಗಿ ಅವನಲ್ಲಿ 3 ಉದಯ, ಮಿತ್ರೋದಯ, ಭೂಮ್ಯುದಯ ಮತ್ತು ಕೋಶೋದಯ ಅಂತ ರಾಜ್ಯಶಾಸ್ತ್ರದಲ್ಲಿ 3 ಉದಯಗಳನ್ನು ಹೇಳಿದ್ದಾರೆ. ಮಿತ್ರೋದಯ ಅಂದರೆ ಬೇರೆ ಬೇರೆ ಮಿತ್ರರನ್ನು ಉದಯಿಸಿಕೊಳ್ತಾನೆ. ಭೂಮಿಯುದಯ ಅಂದರೆ ತನ್ನ ದೇಶದಲ್ಲಿ ಇನ್ನೊಂದು ಭೂಮಿಯನ್ನು ಸೇರಿಸಿಕೊಂಡು ದೇಶವನ್ನು ಭೂಮಿಯ ಉದಯಗಳನ್ನು ಮಾಡಿಕೊಳ್ತಾನೆ. ಜೊತೆಗೆ ಕೋಶವನ್ನು, ತನ್ನ ಖಜಾನೆಯನ್ನು ಮತ್ತೆ ಮತ್ತೆ ಬೆಳೆಸಿಕೊಳ್ಳುವ ಶಕ್ತಿ. ಈ 3 ರೀತಿಯ ಉದಯವೂ ಕೂಡ ಈತನಲ್ಲಿದೆ. 3 ಸಿದ್ಧಿಗಳಿದ್ದಾವೆ ಭಗವಂತನಲ್ಲಿ. 3 ಸಿದ್ಧಿ ಅಂದರೆ ಮೋಕ್ಷಸ್ಥಾನಗಳು. ಅನಂತಾಸನ, ಶ್ವೇತದ್ವೀಪ ಮತ್ತು ವೈಕುಂಠ ಅನ್ನುವ 3 ಸಿದ್ಧಿ ಭಗವಂತನದ್ದಾದರೆ, ಈ ಶ್ರೀರಾಮಚಂದ್ರನಾಗಿ ಅದೇ ಭಗವಂತ 3 ಸಿದ್ಧಿಗಳನ್ನು ಪಡೆದಿದ್ದಾನೆ. ಅಸ್ತ್ರಸಿದ್ಧಿ, ಶಸ್ತ್ರಸಿದ್ಧಿ ಮತ್ತು ಶಾಸ್ತ್ರಸಿದ್ಧಿ. ಒಬ್ಬ ರಾಜನಿಗಿರಬೇಕಾದ 3 ಸಿದ್ಧಿಗಳು. ಅಸ್ತ್ರಸಿದ್ಧಿ ಅಂದರೆ ಸೇನಾಸಿದ್ಧಿ, ಒಳ್ಳೆಯ ಸೇನಾಬಲವನ್ನು ಪಡೆದಿದ್ದಾನೆ. ಶಸ್ತ್ರಸಿದ್ಧಿ ಅಂದರೆ ಮಂತ್ರದ ಬಲದಿಂದ ಇನ್ನೊಬ್ಬರನ್ನು ಸುಟ್ಟು ಹಾಕತಕ್ಕಂತಹ ಶಕ್ತಿ. ಶಾಸ್ತ್ರಸಿದ್ಧಿ ಅಂದರೆ ವಿಶಿಷ್ಟವಾದ ಶಾಸ್ತ್ರಜ್ಞಾನ. ಇವೆಲ್ಲವನ್ನು ತುಂಬಿಸಿಕೊಂಡಂತಹ ಶ್ರೀರಾಮಚಂದ್ರನನ್ನು ನೀನು ಅವಶ್ಯ ಸಿಂಹಾಸನದಲ್ಲಿ ಕೂಡಿಸು. ಈ ವಿಷಯ ಹೇಳಿದರೆ ಅದೇ ಒಂದು ದೊಡ್ಡ ಶಾಸ್ತ್ರ ಆಗಿ ಹೋಗುತ್ತೆ. ಶ್ರೀರಾಮಚಂದ್ರನನ್ನು ಯಾಕೆ ಸಿಂಹಾಸನದಲ್ಲಿ ಕೂಡಿಸಬೇಕು ಅನ್ನುವುದನ್ನು ವಸಿಷ್ಠನೇ ಮೊದಲಾದಂತಹ ಪ್ರಜಾವರ್ಗದಿಂದ ತನ್ನ ಸಾಮಂತರ ಬಾಯಿಯಿಂದ ಕೇಳಿದಂತಹ ದಶರಥ ತಾನು ಪಟ್ಟಾಭಿಷಿಕ್ತನನ್ನಾಗಿಸುವುದಕ್ಕೆ ಸಂಕಲ್ಪಿಸಿದ್ದಾನೆ. ಮುಂದಿನ ಕಥೆಯು ಸ್ವಲ್ಪ ಮುಂದೆ ಹೋಗಿತ್ತು. ನಾವೊಂದು 25 ನಿಮಿಷದಲ್ಲಿ ನಿನ್ನೆ ಭಾರಿ ಕಥೆಯನ್ನು ಮುಂದೂಡಿದ್ವಿ. ಶ್ರೀರಾಮಚಂದ್ರ ಆತನಿಗೆ ಪಟ್ಟಾಭಿಷೇಕ ಅನ್ನುವ ವಿಷಯ ಗೊತ್ತಾದ ಮೇಲೆ ಯಾವಾಗ ಕೆಲವೆಲ್ಲ ದುಶ್ಶಕುನಗಳು, ಅಪಶಕುನಗಳು ನಡೆದುವು, ದಶರಥ ಯೋಚಿಸಿದ, ಈ ಅಪಶಕುನಗಳ ಬಲದಿಂದ ನಾನೇ ನಾಳೆ ಸಾಯುವ ಸ್ಥಿತಿ ಬಂತಲ್ಲ, ಯಾಕೋ ದುಶ್ಶಕುನಗಳಾಗ್ತಾ ಇದ್ದಾವೆ, ಇದು ರಾಜನೇ ಸಾಯುವುದನ್ನು ಸೂಚನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು ಯೋಜಿಸಿದಂತಹ ಮಂಗಳ ಕಾರ್ಯ ನಿಂತು ಹೋಗುತ್ತೋ ಅನ್ನುವ ರೀತಿಯ ಧೂಮಕೇತು ಆಕಾಶದಲ್ಲಿ ಕಾಣಿಸಿಕೊಳ್ತಾ ಇದೆ. ಅದಕ್ಕೋಸ್ಕರ ಕೆಲವು ಶಾಂತಿಗಳಾಗಬೇಕು ಅಂತ ಹೇಳಿ ಮತ್ತೆ ಶ್ರೀರಾಮಚಂದ್ರನನ್ನು ಕರೆಸಿ ಶ್ರೀರಾಮಚಂದ್ರನಿಗೆ ಉಪವಾಸ ವ್ರತ, ದರ್ಭಶಯನ ಮೊದಲಾದ ವಿಧಿಯನ್ನು ಸಪತ್ನೀಕನಾದ ರಾಮಚಂದ್ರನಿಗೆ ವಿಧಾನ ಮಾಡಿದ. ಒಂದು ವಿಷಯ ಇಲ್ಲಿ ನಾವು ತಿಳ್ಕೊಳ್ಬೇಕು. ಸಿಂಹಾಸನದಲ್ಲಿ ಒಬ್ಬ ಕೂತುಕೊಳ್ಳಬೇಕಾದ್ರೆ ಅನೇಕ ಹೋಮಗಳೆಲ್ಲ ನಡೀತವೆ. ಒಬ್ಬ ವ್ಯಕ್ತಿ ಸನ್ಯಾಸವನ್ನು ತೆಗೊಳ್ಳಬೇಕಾದ್ರೆ ಎಷ್ಟೆಲ್ಲ ಪ್ರಕ್ರಿಯೆ ಉಂಟೋ, ಹಾಗೆ ಒಬ್ಬ ರಾಜ ತಾನು ಸಿಂಹಾಸನದಲ್ಲಿ ಅಭಿಷಿಕ್ತನಾಗಬೇಕಾದ್ರೆ ಅಷ್ಟೆಲ್ಲ ಪ್ರಕ್ರಿಯೆಗಳಿದ್ದಾವೆ. ಸನ್ಯಾಸಿಯಾಗಬೇಕು ಅಂತಾದರೆ ಅವರಿಗೆ 3 ದಿವಸದ ಉಪವಾಸದ ವಿಧಿಯನ್ನು ಶಾಸ್ತ್ರ ಹೇಳ್ತದೆ. ಕಲಿಯುಗದಲ್ಲಿ ಒಂದೇ ದಿವಸ ಸಾಕು ಅಂತ ಅಡ್ಜಸ್ಟ್ ಮಾಡಿಕೊಂಡಿದ್ದೇವೆ. ಅಂತೂ 1 ದಿವಸ ಪೂರ್ತಿ ಉಪವಾಸ ಇರಬೇಕು. ಉಪವಾಸವಿದ್ದು ಕೆಲವು ಹೋಮಗಳನ್ನೆಲ್ಲ ನಡೆಸಬೇಕು. ರಾತ್ರಿ ಪೂರ್ತಿ ಆತ ನಿದ್ರೆ ಮಾಡಬಾರ್ದು, ಜಾಗರದಲ್ಲಿರಬೇಕು. ನೆಲದಲ್ಲಿ ಪ್ರಸ್ತರ ಶಾಯಿಯಾಗಬೇಕು, ನೆಲದಲ್ಲಿ ಮಲಗಬೇಕು. ಇವೆಲ್ಲ ಸನ್ಯಾಸಕ್ಕೆ ಸಂಬಂಧಪಟ್ಟ ವಿಧಿವಿಧಾನಗಳಿದ್ದಾವೆ. ಅದೊಂದು ದೀಕ್ಷೆ. ಹಾಗೆಯೇ ಸಿಂಹಾಸನದಲ್ಲಿ ಅಭಿಷಿಕ್ತನಾಗುವುದು ಅನ್ನುವುದು ಕೂಡ ಒಂದು ದೀಕ್ಷೆ. ಇಡೀ ರಾಜ್ಯವನ್ನು ನಾನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅನ್ನುವ ಭಾವದಿಂದ ಪ್ರಜಾಸಂಪತ್ತನ್ನು ನೋಡಿಕೊಳ್ತೇನೆ ಅನ್ನುವುದಕ್ಕೆ ತೆಗೆದುಕೊಳ್ಳತಕ್ಕಂತಹ ಒಂದು ದೀಕ್ಷೆ. ಅದು ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಅನ್ನುವ ಕರ್ತವ್ಯ. ಅದಕ್ಕೋಸ್ಕರ ಆತನಿಗೆ ಕೆಲವು ದೀಕ್ಷಾ ವಿಧಿಗಳಿದ್ದಾವೆ. ಅದರಲ್ಲಿ ಉಪವಾಸ ಸೇರ್ತದೆ, ಕೆಲವು ಯಜ್ಞ ಯಾಗಗಳು ಸೇರಿಕೊಳ್ತಾವೆ. ರಾತ್ರಿ ಪೂರ್ತಿ ಪ್ರಸ್ತರ ಶಾಯಿ ಅಂದರೆ ದರ್ಭೆಯನ್ನು ಹಾಕಿಕೊಂಡು ದರ್ಭೆಯಲ್ಲೇ ಸಪತ್ನೀಕನಾಗಿ ತಾನು ಅವತ್ತು ನಿದ್ದೆ ಮಾಡದೆ ದರ್ಭೆಯಲ್ಲಿ ಕೂತಿರಬೇಕು ರಾತ್ರಿ ಪೂರ್ತಿ. ಅಂತಹ ವಿಧಿವಿಧಾನಗಳಿದ್ದಾವೆ. ಆ ಕಾಲದಲ್ಲಿ ಆತ ಜಪವನ್ನು ನಡೆಸಬೇಕು, ಆ ವಿಧಿ ಇದೆ. ಇವೆಲ್ಲವನ್ನು ವಸಿಷ್ಠರು ರಾಮಚಂದ್ರನಿಗೆ ಹೇಳಿದರು. ಅಷ್ಟು ಹೇಳಿದ್ದು ಮಾತ್ರ ಅಲ್ಲ, ದಶರಥ ಹೇಳಿದ ಹಾಗೆ ಕೆಲವು ದೀಕ್ಷಾ ವಿಧಿಯನ್ನು ನೀನು ನಡೆಸು, ಯಾಕೆಂದರೆ ಅದು ಈ ಪ್ರತಿಬಂಧಕವಾಗಿ ಕಂಡಂತಹ ಅಪಶಕುನಗಳ ನಿಮಿತ್ತ ದೋಷಗಳನ್ನು ಪರಿಹರಿಸುತ್ತೆ ಅಂತ.
ಇಷ್ಟನ್ನೆಲ್ಲ ಶ್ರೀರಾಮಚಂದ್ರ ನಡೆಸುವುದಕ್ಕೆ ಮೊದಲು ಕೌಸಲ್ಯ ಅನುಮತಿಯನ್ನು ಪಡೆದಿದ್ದಾನೆ. ಕೌಸಲ್ಯಲ್ಲಿ ಹೋಗುವ ಹೊತ್ತಿಗೆ ಅಲ್ಲಿ ನಡೀತಾ ಇದ್ದಂತಹ ಜನಾರ್ದನ, ಲಕ್ಷ್ಮೀ ಜನಾರ್ದನರ ಪೂಜೆಯಲ್ಲಿ ತಾನು ಭಾಗವಹಿಸಿ ಆಕೆಯ ಅನುಮತಿಯನ್ನು ಪಡೆದು ತಾನು ತನ್ನ ನಿಕೇತನಕ್ಕೆ ಬಂದಿದ್ದಾನೆ. ಅಲ್ಲಿ ವಸಿಷ್ಠರು ಶ್ರೀರಾಮ ಸೀತೆಯರನ್ನು ಕೂಡಿಸಿ ಕೆಲವು ಯಜ್ಞ ಕಾರ್ಯಗಳನ್ನು ರಾತ್ರಿಯ ಹೊತ್ತೇ ನಡೆಸಿದ್ದಾರೆ. ಸುಮಾರು ರಾತ್ರಿ 10 ಗಂಟೆಯ ಕಾಲ ಅಷ್ಟೂ ಕಾಲ ಯಜ್ಞಯಾಗಗಳು ನಡೀತಾವೆ. ಶ್ರೀರಾಮಚಂದ್ರ ಸೀತೆಯ ಜೊತೆಗೆ ಯಜ್ಞಕರ್ಮಾನುಷ್ಠಾನಗಳನ್ನು ಮುಗಿಸಿ ವಸಿಷ್ಠರು ಉಪದೇಶಿಸಿದ ಹಾಗೆ ಪ್ರಸ್ತರದಲ್ಲಿ ತಾನು ಕುಳಿತು ನಾರಾಯಣನ ಚಿಂತನೆಯಲ್ಲಿ ತೊಡಗಿದ್ದಾನೆ. ರಾಮಚಂದ್ರ ನಾರಾಯಣನ ಚಿಂತನೆ ಮಾಡ್ತಾನೆ. ಯಾಕಂದರೆ ರಾಮ ಮನುಷ್ಯನಾಗಿ ಈ ಲೋಕಕ್ಕೆ ಅವತರಿಸಿದ್ದು. ಒಬ್ಬ ರಾಜ ಪಟ್ಟಾಭಿಷಿಕ್ತನಾಗಬೇಕು ಅಂತೇಳಿದರೆ ಆತ ಏನೇನು ಅನುಷ್ಠಾನ ಮಾಡಬೇಕು ಅನ್ನುವುದನ್ನು ತಾನು ತೋರಿಸಿಕೊಡುವುದಕ್ಕೆ ಈ ಲೋಕಕ್ಕೆ ಬಂದಿರತಕ್ಕಂಥವ. ಹಾಗಾಗಿ ತಾನು ಸ್ವತಃ ನಾರಾಯಣನಾಗಿದ್ದರೂ ಕೂಡ ರಾಜನಾಗಿ ಪಟ್ಟಾಭಿಷಿಕ್ತನಾಗುವವ ನಡೆಸಬೇಕಾದ ವಿಧಿವಿಧಾನಗಳನ್ನೆಲ್ಲ ಕ್ರಮ ಪ್ರಕಾರ ನಿರ್ವಾಹ ಮಾಡ್ತಾ ಇದ್ದಾನೆ. ಇಷ್ಟರಲ್ಲಿ ಇಷ್ಟು ಕಥೆಯನ್ನು ನಿರೂಪಣೆ ಮಾಡಿ ಅಲ್ಲಿಂದ ಇನ್ನೊಂದು ಘಟ್ಟಕ್ಕೆ ಕಥೆ ಮುಂದುವರಿಯುತ್ತೆ. ಅದು ಈ ರಾತ್ರಿಯ ಹೊತ್ತು ಕೈಕೇಯಿಯ ಅರಮನೆಯಲ್ಲಿ ಏನು ಘಟಿಸಿತು ಅಂತ. ಕೈಕೇಯಿ ಇನ್ನೂ ಯುವತಿಯಾದಂಥ ಹೆಣ್ಣು ಮಗಳು. ಯುವತಿ ಅಂದರೆ 10-15 ವರ್ಷ ಅಂತ ಯೋಚನೆ ಮಾಡಬೇಡಿ, ಬಹುಶಃ ಒಂದು 300-400 ವರ್ಷ ಅಷ್ಟೇ ಅವಳಿಗೆ. ಅಷ್ಟು ಪುಟ್ಟ ಹುಡುಗಿ ಅಂತ ಅರ್ಥ. ಯಾಕಂದರೆ ಕೌಸಲ್ಯಗೆ ಸುಮಾರು 50,000 ವರ್ಷ ಆಗಿದೆ. ಕೌಸಲ್ಯ ಮತ್ತು ಸುಮಿತ್ರೆಗೆ 50,000 ವರ್ಷ, ದಶರಥನಿಗೆ 60,000 ವರ್ಷ ನಡೀತಾ ಇದೆ. ಅದರಿಂದ ಇಲ್ಲಿ ಕೈಕೇಯಿಯನ್ನು ವಿವಾಹವಾದದ್ದು ದಶರಥ ಬಹಳ ವಿಳಂಬವಾಗಿ. ಯಾವಾಗ ತನ್ನ ಮಹಿಷಿಯರಲ್ಲಿ ತಾನು ಸಂತಾನ ಭಾಗ್ಯವನ್ನು ಪಡೀಲಿಲ್ಲ, ಆವಾಗ ಈಕೆಯಲ್ಲಾದರೂ ಪಡೆದೇನೋ ಏನೋ ಅಂತ ಯೋಚನೆ ಮಾಡಿ ಯುವತಿಯಾದಂತಹ ಆಕೆಯನ್ನು ವಿವಾಹವಾಗಿದ್ದ. ಒಂದು ಬಾರಿ ಆತ ದೇವಲೋಕಕ್ಕೆ ಈ ದೇವೇಂದ್ರನಿಂದ ಪ್ರಾರ್ಥಿತನಾಗಿ ಹೋಗಿದ್ದ, ದುಷ್ಟ ಶಂಬರನನ್ನು ಸಂಹಾರ ಮಾಡುವುದಕ್ಕೋಸ್ಕರ. ಆದ್ದರಿಂದಲೇ ಅವನಿಗೆ ದಶರಥ ಅಂತ ಹೆಸರು. ದಶದಿಕ್ಷು ರಥ. ಅವನ ರಥ ಕೇವಲ 8 ದಿಕ್ಕುಗಳಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ, ಊರ್ಧ್ವಕ್ಕೂ ಹೋಗ್ತಾ ಇತ್ತು, ಅದಕ್ಕೂ. ಅವನು ಕೆಳಗಿನ ಪಾತಾಳ, ಅತಲ ವಿತಲಾದಿ ಲೋಕಗಳಿಗೂ ರಥವನ್ನು ಓಡಿಸಬಲ್ಲವನಾಗಿದ್ದ, ಊರ್ಧ್ವ ದಿಕ್ಕಿಗೂ ಕೂಡ ಓಡಿಸಬಲ್ಲವನಾಗಿದ್ದ. ಹೀಗೆ ದಶದಿಕ್ಕುಗಳಲ್ಲಿ ರಥ ಓಡ್ತಾ ಇದ್ದರಿಂದ ಅವನಿಗೆ ದಶರಥ ಅಂತ ಹೆಸರು. ಅವನು ದೇವಲೋಕಕ್ಕೆ ದೇವತೆಗಳ ಸಹಕಾರಕ್ಕೋಸ್ಕರ ಹೊರಟಾಗ ಕೈಕೇಯಿ ಹೇಳ್ತಾಳೆ, ನಾನು ಒಂದು ಸಲ ಸ್ವರ್ಗಕ್ಕೆ ಬರಬೇಕು ನಿಮ್ಮ ಜೊತೆಗೆ ಅಂತ. ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳು, ಈಕೆಯ ಜೊತೆಗೆ ಸ್ವರ್ಗವನ್ನು ಒಂದು ಸಲ ತೋರಿಸೋಣ ಅಂತ ಯುದ್ಧಕ್ಕೆ ಹೋಗುವಾಗ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ. ಮೊದಲು ದಶರಥ ಪ್ರಶ್ನಿಸ್ತಾನೆ, ಅಲ್ಲ, ಸ್ವರ್ಗದಲ್ಲಿ ನಾನು ಹೋಗ್ತಾ ಇರುವುದು ಏನೋ ದೇವಲೋಕ ಹೇಗಿದೆ ಅಂತ ನೋಡಿಕೊಂಡು ಬರುವುದಕ್ಕಲ್ಲ, ಮಹಾಶಕ್ತಿಶಾಲಿಯಾದಂತಹ ಶಂಬರನ ಸಂಹಾರಕ್ಕೋಸ್ಕರ ನಾವು ಹೋಗ್ತಾ ಇರುವುದು, ದುಷ್ಟರ ಸಂಹಾರಕ್ಕೋಸ್ಕರ. ಅಂಥಲ್ಲಿ ನೀನು ಬಂದರೆ ಕಷ್ಟವಾದೀತು ಅಂತ. ಆಗ ಆಕೆ ಹೇಳ್ತಾಳೆ, ನಾನು ಯುದ್ಧಶಾಸ್ತ್ರ ಎಲ್ಲ ಕಲ್ತಿದ್ದೇನೆ, ನಿಮಗೇನಾದರೂ ಕೈ ಸೋತರೆ ನಾನೂ ಸ್ವಲ್ಪ ಶಸ್ತ್ರ ಹಿಡ್ಕೊಂಡು ಯುದ್ಧ ಮಾಡ್ಬೋದು, ಇಲ್ಲ ಮಧ್ಯದಲ್ಲಿ ಸಾರಥಿಗೇನಾದರೂ ತೊಂದರೆ ಆದರೆ ನಾನೇ ಸಾರಥ್ಯವನ್ನು ನಿರ್ವಹಿಸಬಲ್ಲೆ. ನನ್ನ ತಂದೆಯಾಗಿರ್ತಕ್ಕಂತಹ ರಾಜರು, ಕೇಕೆಯ ರಾಜ, ಅವೆಲ್ಲವನ್ನೂ ನನಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನನ್ನನ್ನು ನೀವು ಕರ್ಕೊಂಡು ಹೋಗಬೇಕು ಅಂತ. ಆಗ ದಶರಥ ಪರೀಕ್ಷೆ ಮಾಡ್ತಾನೆ. ನೋಡಿದರೆ ನನಗಿಂತ ಚೆನ್ನಾಗಿ ಈಕೆ ಯುದ್ಧ ಮಾಡ್ತಾಳೆ ಅಂತ ಅನ್ನಿಸಿದ ಮೇಲೆ ಕರ್ಕೊಂಡು ಹೋಗ್ತಾನೆ ದಶರಥ. ಅಷ್ಟು ಶಸ್ತ್ರ ಸಂಪನ್ನಳಾಗಿರ್ತಕ್ಕಂಥವಳು ಕೈಕೇಯಿ. ಆಕೆಯ ಜೊತೆಗೆ ದುಷ್ಟನ ಸಂಹಾರದಲ್ಲಿ ಒಂದು ಸಂದರ್ಭದಲ್ಲಿ ಅವನ ರಥದ ಚಕ್ರವನ್ನು ರಕ್ಕಸರು ತುಂಡು ಮಾಡಿಬಿಡ್ತಾರೆ. ರಥಚಕ್ರ ತುಂಡಾದಾಗ ದಶರಥ ನೆಲದಲ್ಲಿ ನಿಲ್ಲಬೇಕಾದ ಸ್ಥಿತಿ ಬಂತು. ನೆಲದಲ್ಲಿ ನಿಂತು ಹೋರಾಡಬೇಕಾದ ಸ್ಥಿತಿ ಬಂದಾಗ ರಥದಲ್ಲಿ ನಿಂತು ಈಕೆ ಆತನ ಬಿಲ್ಲು ಹಿಡ್ಕೊಂಡು ಹೋರಾಡಿದ್ಲು ಅನ್ನೋ ಒಂದು ಕಥಾನಕವನ್ನು ರಾಮಾಯಣ ಉಲ್ಲೇಖ ಮಾಡಿದೆ. ಆಕೆ ಹೋರಾಡುವುದರ ಜೊತೆಗೆ ಒಂದು ಸಂದರ್ಭದಲ್ಲಿ ಸಾರಥಿ ನಷ್ಟನಾದಾಗ ತಾನೇ ಸಾರಥ್ಯವನ್ನು ನಿರ್ವಾಹ ಮಾಡ್ತಾಳೆ. ದಶರಥ ರಥದಿಂದ ಹಿಡಿದು ಚಕ್ರ ತುಂಡಾದ ಜಾಗದಲ್ಲಿ ಇನ್ನೊಂದು ರಥದ ಚಕ್ರ, ಶತ್ರುಗಳ ಚಕ್ರವನ್ನು ತೆಗೆದು ಈ ರಥಕ್ಕೆ ಯೋಜಿಸಿದ ಮೇಲೆ ಇವಳು ಸಾರಥ್ಯವನ್ನು ಮಾಡಿಕೊಂಡು ತನ್ನ ರಥವನ್ನು ಮುಂದುವರಿಸಿದ್ದಾಳೆ. ಇದನ್ನೆಲ್ಲ ನೋಡಿ ದೇವೇಂದ್ರನೂ ಕೂಡ ಕೈಕೇಯಿಯನ್ನು ಪ್ರಶಂಸೆ ಮಾಡಿದ್ದ ಅನ್ನೋ ಒಂದು ಘಟನೆಯನ್ನು ಇಲ್ಲಿ ರಾಮಾಯಣ ಉಲ್ಲೇಖ ಮಾಡಿದೆ. ಆ ಸಂದರ್ಭದಲ್ಲಿ ಸಂಪ್ರೀತನಾದಂತಹ ದಶರಥ ಆಕೆ ಹತ್ರ, ಎಂಥ ಉಪಕಾರ ಮಾಡಿದ ಯುದ್ಧದಲ್ಲಿ, ಆದ್ದರಿಂದ ನಿನಗೆ ಬಯಸಿದ್ದನ್ನು ಕೊಡಬೇಕು ಅಂತ ನನಗೆ ಅಭಿಲಾಷೆ ಆಗ್ತಾ ಇದೆ, ಏನಾದರೂ ವರ ಕೇಳು, ಒಂದು 2 ವರಗಳನ್ನು ಕೇಳು ಅಂತ ಹೇಳಿದ್ದ. ಆಗ ಆಕೆ, ಈಗ ವರ ಕೇಳುವುದಿಲ್ಲ, ನನಗೆ ಬೇಕಾದ್ದೆಲ್ಲ ಕೊಡ್ತಕ್ಕಂತಹ ನೀವಿರುವಾಗ ಯಾಕೆ ಕೇಳಬೇಕು, ನನಗೆ ಬೇಕಾದ್ದನ್ನು ಕೊಡೋಲ್ಲ ಅನ್ನುವ ಪರಿಸ್ಥಿತಿ ಬಂದಾಗ ಮಾತ್ರ ಕೇಳ್ತೇನೆ ಅಂತ ಹೇಳ್ತಾಳೆ. ಇದನ್ನು ದಶರಥ ಬಹಳ ಪ್ರೀತಿಯ ಮಾತು ಅಂತ ಅಂದುಕೊಂಡಿದ್ದ. ಅದು ನನಗೆ ಮುಳುವಾದೀತು ಅನ್ನುವ ಕಲ್ಪನೆಯೂ ಕೂಡ ದಶರಥನಿಗೆ ಇರಲಿಲ್ಲ. ಇಲ್ಲಿ ಇವತ್ತಿನ ಪ್ರಸಂಗ, ಆ ಕೈಕೇಯಿ ಮದುವೆಯಾಗಿ ಬರಬೇಕಾದರೆ ಅವಳ ಜೊತೆಗೆ ಒಂದು 10-20 ಜನ ಬಂದಿದ್ದಾರೆ.
ಹಿಂದೆಲ್ಲ ಹಾಗೆ ಮದುವೆ ಮಾಡಿಕೊಡುವಾಗ ಒಬ್ಬರನ್ನೇ ಕಳಿಸಿಕೊಡುವುದು ಅಂತಿಲ್ಲ. ಹೆಣ್ಣನ್ನು ಕಳಿಸಿಕೊಡುವಾಗ ಒಂದು 10-20 ಜನರನ್ನು, ಅದು ಅತ್ಯಂತ ಕಡಿಮೆ ಅಂತ ಅರ್ಥ. 20 ಜನ ಬಂದರು ಅಂದರೆ ಭಾರಿ ನಾವು ನಿಶ್ವಾಸ ಬಿಡಬೇಕು ಅಂತಿಲ್ಲ. 200 ಜನ ಬಂದಿದ್ದಾರಲ್ಲ ಅಂತ ಒಂದು ಶ್ವಾಸ ಬಿಡ್ಬೋದು ಅಷ್ಟೇ. ಅಷ್ಟು ಜೊತೆಗೆ ದಾಸಿಯರನ್ನು ಕಳಿಸಿಕೊಡುವುದು ಅಂತೇಳಿದರೆ ಸಾವಿರಾರು ದಾಸಿಯರನ್ನು ಕಳಿಸ್ತಕ್ಕಂತಹ ಘಟನೆಗಳನ್ನು ಉಲ್ಲೇಖ ಮಾಡಿದೆ ಶಾಸ್ತ್ರ. ಅದರಲ್ಲಿ ಈಕೆಯ ಜೊತೆಗೆ ಬಂದವರಲ್ಲಿ ಒಬ್ಬಳ ಹೆಸರು ಮಂಥರ ಅಂತ. ಈಕೆಯನ್ನು ಬಾಲ್ಯದಿಂದಲೂ ನೋಡಿಕೊಂಡಿದ್ದಂತಹ ಈಕೆಯ ಧಾತ್ರಿ ಅಂದರೆ ಇವಳು ಪುಟ್ಟ ಮಗುವಾಗಿದ್ದಾಗ ಹೊಟ್ಟೆಗೆ ಆಹಾರವನ್ನು ಕೊಡ್ತಕ್ಕಂಥ ದಾಸಿ ಆಕೆ. ಭಾರೀ ಅನುಭವ ಸಂಪನ್ನೆ ಆಕೆ. ಏನೋ ಕಾರಣದಿಂದ ಒಂದು ಸಲ ಎಲ್ಲ ಕಡೆ ಭಾರೀ ಶಬ್ದ ಗದ್ದಲ ಎಲ್ಲ ಕೇಳಿಸ್ತಾ ಇದೆ ಅಲ್ಲ, ಊರು ಹೊರಗೆ ಮನೆ ಹೊರಗೆ ಏನು ನಡೀತಾ ಇದೆ ಅಂತ ನೋಡುವುದಕ್ಕೋಸ್ಕರ ತನ್ನ ಮನೆಯ ಮೇಲ್ಭಾಗಕ್ಕೆ ಬಂದಿದ್ದಾಳೆ. ಮೇಲೆ ಬಂದವಳು ಪ್ರಾಸಾದದ ಮೇಲೆ ನಿಂತು ಇಡೀ ಅಯೋಧ್ಯೆಯನ್ನು ಒಮ್ಮೆ ವೀಕ್ಷಿಸಿದ್ದಾಳೆ. ಅಯೋಧ್ಯೆ ನಳಿಸ್ತಾ ಇದೆ. ಪ್ರಜೆಗಳೆಲ್ಲರೂ ಬಹಳ ತರಾತುರಿಯಿಂದ ಅತ್ತಿತ್ತ ಓಡಾಡ್ತಾ ಇದ್ದಾರೆ. ರಸ್ತೆಗಳಿಗೆಲ್ಲ ನೀರು ಸಿಂಪಡಿಸುವ ಕೆಲಸವನ್ನು ಸ್ತ್ರೀಯರು ಮಾಡ್ತಾ ಇದ್ದಾರೆ. ಮುಂಭಾಗದಿಂದ ಸ್ತ್ರೀಯರು ನೀರು ಸಿಂಪಡಿಸ್ತಾ ಹೋದರೆ ಹಿಂಭಾಗದಿಂದ ಸ್ತ್ರೀಯರು ಕೈಯಲ್ಲಿ ರಂಗವಲ್ಲಿಯನ್ನು ಹಿಡಿದು ನಾನಾ ಬಣ್ಣಗಳ ಚಿತ್ತಾರಗಳನ್ನು ಹಿಡಿದು ಅದಕ್ಕೆ ಸುತ್ತ ರಂಗವಲ್ಲಿ ಹಾಕಿ ಅದರಲ್ಲಿ ಚಿತ್ತಾರವನ್ನು ಇಡತಕ್ಕಂತಹ ಒಂದು ವಿಶಿಷ್ಟ ದೃಶ್ಯವನ್ನು ಆಕೆ ನೋಡ್ತಾ ಇದ್ದಾಳೆ. ಹಾಗೆ ನೋಡ್ತಾಳೆ ನಮ್ಮ ಕೌಸಲ್ಯ ಅಂತಃಪುರ, ಕೌಸಲ್ಯ ಮನೆ. ಆ ಮನೆಯನ್ನು ನೋಡಿದರೆ ಅಲ್ಲಿ ಭಾರೀ ಜನಜಂಗುಳಿ ಸೇರಿದೆ. ನೋಡ್ತಾ ಇದ್ದಾಳೆ ಕೌಸಲ್ಯ ಒಂದಿಷ್ಟು ಬ್ರಾಹ್ಮಣರಿಗೆ ನಿರಂತರವಾಗಿ ದಾನ ದಕ್ಷಿಣೆಗಳನ್ನು ಕೊಡ್ತಾ ಇದ್ದಾಳೆ. ಬಹಳಷ್ಟು ಜನ ಅಲ್ಲಿ ಸೇರ್ತಾ ಇದ್ದಾರೆ. ಇದೆಲ್ಲ ನೋಡಿ ಆಕೆ ಏನು ಘಟನೆ ನಡೀತಾ ಇದೆ ಅಯೋಧ್ಯೆಯಲ್ಲಿ, ಏನು ವಿಶೇಷ, ಕೌಸಲ್ಯ ಮನೆಯಲ್ಲಿ ಏನಾದರೂ ವಿಶೇಷ ಪೂಜಾನುಷ್ಠಾನ ಏನಾದರೂ ನಡೀತಾ ಇದೆಯಾ, ನಮಗೇನು ಆಹ್ವಾನ ಬರಲಿಲ್ವಲ್ಲ, ನಮ್ಮ ಕೈಗೆ ವಿಷಯವೇ ಗೊತ್ತಿಲ್ವಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಸರಿಯಾಗಿ ಆ ಕಡೆ ಕೌಸಲ್ಯ ಮನೆಯ ಮೇಲೆ ಅಲ್ಲಿಯ ದಾಸಿ ಮೇಲೆ ಬಂದಿದ್ದಾಳೆ. ಅವಳಿಗೆ ಹೊರಗೆ ಎಲ್ಲ ಏನೇನು ಸಿದ್ಧತೆ ನಡೀತಾ ಇದೆ ಅನ್ನುವುದನ್ನು ನೋಡುವ ಕುತೂಹಲ. ಅವಳನ್ನು ನೋಡಿದ್ದೇ ತಳ ಈ ಮನೆಯ ಅಟ್ಟದಿಂದ ಆ ಮನೆಯ ಅಟ್ಟಕ್ಕೆ ಮಾತುಕತೆ ಶುರುವಾಗ್ತದೆ. ಇಲ್ಲ ಹೆಂಗಸರು ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಅಟ್ಟದಲ್ಲಿ ಮಂಥರೆ ಇದ್ದಾಳೆ, ಆ ಅಟ್ಟದಲ್ಲಿ ಅಲ್ಲಿಯ ಪ್ರಾಸಾದದ ಮೇಲೆ ಈ ಕೌಸಲ್ಯೆಯ ದಾಸಿ ಬಂದಿದ್ದಾಳೆ. ಆ ದಾಸಿ ಈ ದಾಸಿ ಇಬ್ಬರು ವಿಷಯ ಶುರು ಮಾಡಿದರು. ಏನು ವಿಷಯ? ಜ್ಞಾತಿ ದಾಸಿ ಯಥೋ ಜಾತಾ ಕೈಕೇಯ್ಯಾತು ಸಹೋಷಿತ ಪ್ರಾಸಾದಂ ಚಂದ್ರ ಸಂಕಾಶಂ ಆರುರೋಹಯದೃಚ್ಛಯ. ಪ್ರಾಸಾದವನ್ನು ಏರಿದ್ದ ಈ ಜ್ಞಾತಿದಾಸಿ ಅನಿಸಿರ್ತಕ್ಕಂತಹ ಮಂಥರೆ ಅಲ್ಲಿಯ ದಾಸಿಯ ಜೊತೆಗೆ ಮಾತಾಡ್ತಾಳೆ. ಏನು ಕಥೆ, ಇಷ್ಟೆಲ್ಲ ಸಂಭ್ರಮ ನಡೀತಾ ಇದಲ್ವ, ಕೌಸಲ್ಯ ಮನೆಯಲ್ಲಿ ಯಾವ ವಿಶೇಷ ಪೂಜೆ ಇವತ್ತು ನಡೀತಾ ಇದೆ ಏನು ಅಂತ ಕೇಳಿದ್ನು. ಅದಕ್ಕೆ ಅದೆಲ್ಲ ರಾಜಮಾತೆ ಆಗ್ತಾ ಇದ್ದಾಳೆ ನಮ್ಮವಳು ಅಂತ ಕುಣಿದು ಕುಪ್ಪಳಿಸಿ ಹೇಳಿದ್ಲಂತೆ ಆ ದಾಸಿ. ಇಲ್ಲಿಯ ತನಕ ಕೇವಲ ರಾಜ ಪತ್ನಿಯಾಗಿದ್ಲು, ನಾಳೆಯಿಂದ ನಮ್ಮ ಒಡತಿ ರಾಜಮಾತೆ ಆಗ್ತಾ ಇದ್ದಾಳೆ. ಈಕೆಯ ಮಗನಿಗೆ ನಾಳೆ ಪಟ್ಟಾಭಿಷೇಕ ಪುಷ್ಯ ನಕ್ಷತ್ರದಲ್ಲಿ ನಡೀತಾ ಇದೆ ಅಂತ ಆಕೆ ಎಲ್ಲ ಉಸಿರು ಬಿಟ್ಟಿದ್ದಾಳೆ. ಅದು ಕೇಳಿದ್ದೇ ತಡ ಮಂಥರೆಯ ಮೈ ಉರಿಯುವುದಕ್ಕೆ ಪ್ರಾರಂಭವಾಗಿದೆ. ಈ ಮಂಥರೆಯ ಮೈ ಯಾಕೆ ಉರಿಯಿತು? ಅದಕ್ಕೆ ನಾವು ಕೊಡುವ ಕಾರಣ ಆಕೆಗೆ ಅಷ್ಟು ಹೊಟ್ಟೆಗಿಚ್ಚು ಅಂತ. ಆದರೆ ಹೊಟ್ಟೆಗಿಚ್ಚು ಅಷ್ಟೇ ಆಗಿದ್ದಿದ್ರೆ ಅಷ್ಟು ಒಡಲು ಉರಿಯುವುದಕ್ಕೆ ಸಾಧ್ಯ ಇಲ್ಲ. ಆ ಹೊಟ್ಟೆಗಿಚ್ಚಿನ ಹಿನ್ನೆಲೆಯಲ್ಲಿ ಒಂದು ದೌಷ್ಟ್ಯ ಅದರಲ್ಲಿ ಮನೆ ಮಾಡಿದೆ. ಇದನ್ನಿವತ್ತು ಕನ್ನಡದ ರಾಮಾಯಣಗಳನ್ನು ಓದಿದರೆ ಅನೇಕ ಕಾರಣಗಳನ್ನು, ಸುಮಾರು ಒಂದು 20 ಕಾರಣ ಕೊಟ್ಟಿದ್ದಾರೆ. ಮಂಥರೆ ಅಷ್ಟು ಕೆಟ್ಟ ಕೆಲಸ ಮಾಡುವುದಕ್ಕೆ ಕಾರಣ ರಾಮಚಂದ್ರನೇ ಅಂತ ರಾಮನನ್ನು ತುಂಬ ಹೀಯಾಳಿಸಿ ಬರೆದಂತಹ ರಾಮಾಯಣಗಳೆಲ್ಲ ಇವತ್ತಿದ್ದಾವೆ. ಅದಕ್ಕೆ ಅವಳಿಗೆ ಕಾರಣ ಏನು ಅಂದರೆ ಒಂದು ಸಲ ರಾಮ ಒದ್ದಿದ್ದ ಅಂತ ಕೆಲವರು ಕಾರಣ ಕೊಟ್ಟಿದ್ದಾರೆ. ಪುಟ್ಟ ರಾಮನನ್ನು ಹೋಗಿ ಎತ್ತಿಕೊಳ್ಳಿಕ್ಕೆ ಅಂತ ಮಂಥರೆ ಹೋದ್ಲಂತೆ. ಹೋದಾಗ ರಾಮ ನಾನು ನಿನ್ನ ಕೈ ಬರೋಲ್ಲ ಅಂತ ಹೇಳಿದ್ಲಂತೆ. ಅಷ್ಟು ಜನರ ಮಧ್ಯದಲ್ಲಿ ಮಂಥರೆಗೆ ರಾಮ ಅವಮಾನ ಮಾಡಿದ ಅಂತ ಆ ಪುಟ್ಟ ರಾಮನ ಮೇಲೆ ಸಿಟ್ಟಂತೆ. ನೋಡಿಕೊಳ್ತೇನೆ ಅಂತ ಅವತ್ತು ತನ್ನ ತುಟಿ ಕಚ್ಚಿಕೊಂಡು ಬಂದವಳು ಈಗ ಪಟ್ಟಾಭಿಷೇಕಕ್ಕೆ ಅಡ್ಡ ಹಾಕುವುದಕ್ಕೆ ಪ್ರಯತ್ನಿಸಿದ್ಲು ಅಂತ ಒಬ್ಬರು ಕಥೆ ಬರೆದರು. ಇನ್ನೊಬ್ಬರು ಹೇಳಿದರು ಒಂದು ಸಲ ರಾಮನನ್ನು ಎತ್ತಿಕೊಳ್ಳೋಣ ಅಂತ ಹೋದಾಗ ಇವಳ ಗೂನು ನೋಡಿದಂತೆ ರಾಮ ನೋಡಿ ಅವನು ಎತ್ತಿಕೊಳ್ಳುವುದಕ್ಕೆ ಹೋದಾಗ ಬರಲಿಲ್ಲಂತೆ. ಹಾಗೆ ಬೆನ್ನ ಹಿಂದೆ ಹೋಗಿ ಬೆನ್ನಿನ ಮೇಲೆ ಇದ್ದ ಒಂದು ದೊಡ್ಡ ಡುಬ್ಬ, ಅದು ಮಂಥರೆಯ ಒಂದು ವಿಶೇಷ ಲಕ್ಷಣ, ಬೆನ್ನಿನ ಮೇಲೆ ಒಂದು ದೊಡ್ಡ ಗೂನಿತ್ತು. ಆ ಗೂನನ್ನು ಅದನ್ನು ಹಿಡ್ಕೊಂಡು ಅಲುಗಾಡಿಸೋದಕ್ಕೆ ಪ್ರಾರಂಭಿಸಿದಂತೆ ಪುಟ್ಟ ರಾಮ. ಅಲುಗಾಡಿಸ್ತಾ ನಗುವುದಕ್ಕೆ ಪ್ರಾರಂಭಿಸಿದ. ನಕ್ಕಾಗ ಎಲ್ಲರೂ ಕೂಡ ಈ ವಕ್ರೆಯನ್ನು ನೋಡಿ ಎಲ್ಲರೂ ನಕ್ಕರಂತೆ. ಇದು ನನಗೆ ರಾಮ ಮಾಡಿದ ಅವಮಾನ ಅಂದ್ಕೊಂಡು ರಾಮನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಯೋಚನೆ ಮಾಡಿದ್ಲಂತೆ. ಆದರೆ ಯಾವುದೇ ಪುಟ್ಟ ಮಗು ಏನಾದರೂ ಆಟ ಆಡಿದರೆ ಅದನ್ನು ಯಾವ ಹೆಂಗಸು ತಾನೇ ಮನಸ್ಸಲ್ಲಿ ಇಟ್ಟುಕೊಂಡು ಇಷ್ಟು ಪ್ರತೀಕಾರವನ್ನು ಮಾಡುವುದಕ್ಕೆ ಸಾಧ್ಯ? ಮೂಲಭೂತವಾಗಿ ರಾಮ ಮಾಡಿದ ಅಪಚಾರದ ಕಾರಣದಿಂದಾಗಿ ಈಕೆ ಸಿಟ್ಟು ಮಾಡಿಕೊಂಡು ರಾಮನನ್ನು ದೂರ ಹಾಕುವ ಯೋಚನೆ ಮಾಡಿದ್ದಲ್ಲ. ಅವಳಲ್ಲಿ ಸ್ವಭಾವ ಸಹಜವಾದ ದುರ್ಗುಣ. ಆಕೆಯನ್ನು ಅಲಕ್ಷ್ಮಿ ಅಂತ ಕರೀತಾರೆ.
ಕಲಿಪುರುಷನ ಪತ್ನಿಯಾದಂತಹ ಅಲಕ್ಷ್ಮಿಯೇ ಮಂಥರೆಯಾಗಿ ಇಲ್ಲಿ ಹುಟ್ಟು ಬಂದಿದ್ದಾಳೆ. ಆಕೆ ಒಂದು ಸಲ ಹಿಂದಿನ ಜನ್ಮದಲ್ಲಿ ಒಂದು ಅಪ್ಸರ ಜನ್ಮ ಆಕೆಗೆ ಬಂದಿತ್ತು. ಆ ಅಪ್ಸರೋ ಜನ್ಮದಲ್ಲಿ ಆಕೆ ಒಂದು ತಪಸ್ಸು ಮಾಡಿದ್ಲು. ತಪಸ್ಸು ಮಾಡಿ ದೇವರು ಪ್ರತ್ಯಕ್ಷವಾದಾಗ ವರ ಕೇಳಿದ್ಲು, ನನಗೆ ಮೋಕ್ಷಗತಿಯನ್ನು ಕೊಡಬೇಕು, ನನಗೆ ಸದ್ಗತಿಯನ್ನು ಕೊಡಬೇಕು ಅಂತ ಕೇಳಿದ್ಲು. ಕೇಳಿದಾಗ ದೇವರು ಹೇಳಿದರು, ನಿನಗೆ ನಿನ್ನ ಗತಿಯನ್ನು ನಾನು ಅವಶ್ಯ ಕರುಣಿಸ್ಬೋದು, ಆದರೆ ಅದಕ್ಕೆ ನೀನು ಮಾಡಬೇಕಾದದ್ದು ಏನು ಅಂದರೆ, ಮುಂದಕ್ಕೆ ರಾಮಚಂದ್ರ ಭಗವಂತ ಅವತರಿಸ್ತಾನೆ, ಅವನನ್ನು ಸಿಂಹಾಸನದಲ್ಲಿ ಕೂತುಕೊಳ್ಳದೇ ಇರುವ ಹಾಗೆ ನೀನೊಂದು ಪ್ರತಿಬಂಧಕವನ್ನು ಒಡ್ಡಿದಿ ಅಂತಾದರೆ ನಿನಗೆ ನಿನ್ನ ಗತಿ ನಿನಗೆ ಸಿಗ್ತದೆ ಅಂತ ಒಂದು ವರ ಕೊಟ್ಟರು. ಹಾಗಾಗಿ ಆಕೆಯ ಅವಳ ಗತಿ, ಅವಳಿಗೆ ಯೋಗ್ಯವಾದ ಗತಿ ಅವಳು ಪಡಿಬೇಕು ಅಂತ ಹೇಳಿದರೆ ಅದಕ್ಕೆ ರಾಮನ ಸಿಂಹಾಸನಕ್ಕೆ ಪ್ರತಿಬಂಧಕವಾದ ಕೆಲಸವನ್ನು ಆಕೆ ಮಾಡಬೇಕಿತ್ತು. ದುಷ್ಟೆಯಾದಂತಹ ಸ್ವಭಾವದಿಂದಲೇ ದೌಷ್ಟ್ಯವುಳ್ಳಂತಹ ಆಕೆ ತನ್ನ ನಿಜಗತಿಯನ್ನು ಆಕೆ ಪಡಿಬೇಕು ಅಂತೇಳಿದರೆ, ಅವಳ ದೌಷ್ಟ್ಯಕ್ಕೆ ಅನುಗುಣವಾದಂತಹ ತಮೋಗತಿಯನ್ನು ಆಕೆ ಪಡಿಬೇಕು ಅಂತಾದರೆ ಅದಕ್ಕೆ ಅನುಗುಣವಾದ ಕೆಲಸವನ್ನು ಅವಳು ಮಾಡಲೇಬೇಕಾಗಿತ್ತು. ಆದರೆ ಅವಳಿಗೆ ನನ್ನ ನಿಜವಾದ ಗತಿಯನ್ನು ನಾನು ಪಡಿತೇನೆ ಅಂದರೆ ಏನು, ಅವಳ ಮೋಕ್ಷ ಅಂತ, ನಿನ್ನ ಮೋಕ್ಷ ನಿನಗೆ ಸಿಗ್ತದೆ, ಅದಕ್ಕೆ ಇಷ್ಟು ಮಾಡು ಅಂತ ಬ್ರಹ್ಮದೇವ ತಾನು ವರ ಕೊಟ್ಟು ಆತ ಅದೃಶ್ಯನಾದ. ಇವಳ ಮೋಕ್ಷ ಅಂತ, ಹಾಗಾದರೆ ಮೋಕ್ಷ ಎರಡು ಥರ ಇದೆ ಅಂತಾಯಿತು. ಅದು ಅವಳ ಮೋಕ್ಷ ಒಂದು, ಇನ್ನೊಬ್ಬರ ಮೋಕ್ಷ ಮತ್ತೊಂದು. ಮೋಕ್ಷ ಅಂದರೆ ಸಂಸಾರದಿಂದ ಬಿಡುಗಡೆ ಅಂತ ಅರ್ಥ. ಸಂಸಾರದ ಬಿಡುಗಡೆ ಅನ್ನುವುದು ಅಂಧಂತಮಸ್ಸಿಗೆ ಹೋದಾಗಲೂ ಆಗ್ತದೆ, ಮೋಕ್ಷಕ್ಕೆ ಹೋದಾಗಲೂ ಆಗುತ್ತೆ. ಅಂದ ಅನುಭವ ರೂಪವಾದಂತಹ ಮುಕ್ತಿರ್ ನೈಜ ಸುಖಾನುಭೂತಿ ಅಂತ ಕರೆಸಿಕೊಂಡ ಸ್ವರೂಪಾನಂದದ ಆವಿರ್ಭಾವ ರೂಪವಾದ ಮೋಕ್ಷವೂ ಮೋಕ್ಷವೇ. ಮತ್ತೆ ಸಂಸಾರಕ್ಕೆ ಬರದೇ ಇರುವ ರೀತಿಯಲ್ಲಿ ಲಿಂಗಭಂಗವಾಗಿ ಆತ ಅಂಧಂತಮಸ್ಸಿನಲ್ಲಿ ಬಿದ್ದ ಮತ್ತೆ ಸಂಸಾರಕ್ಕೆ ಬರೋಲ್ಲ ಅನ್ನುವುದು ಒಂದು ಮೋಕ್ಷ. ಅದಕ್ಕೆ ಭೀಷ್ಮ ಮುಕ್ತಿ ಅಂತ ಕರೀತಾರೆ. ಈ ಕೃಷ್ಣನನ್ನು ಭೀಷ್ಮ ಮುಕ್ತಿ ಪ್ರದಾಯಕ ಅಂತ ಕರೀತಾರಲ್ವ. ಭೀಷ್ಮ ಮುಕ್ತಿ ಅಂದರೆ ಭೀಷ್ಮನಿಗೆ ಮೋಕ್ಷವನ್ನು ಕೊಡಲಿಲ್ಲ ಭಗವಂತ ಕೃಷ್ಣ, ಯಾಕಂದರೆ ಅವ ದ್ಯುನಾಮಕ ವಸುವಾಗಿ ಮೂಲ ರೂಪದಲ್ಲಿ ಸೇರಿದ್ದು. ಈ ಭೀಷ್ಮ ಮುಕ್ತಿ ಅಂತೇಳಿದರೆ ಅಂಧಂತಮಸ್ಸು, ದುಷ್ಟರಿಗೆ ಆ ಮುಕ್ತಿಯನ್ನು ಕೊಡುವವನು ಭಗವಂತನೇ ಅಂತ ಭೀಷ್ಮ ಮುಕ್ತಿ ಪ್ರದಾಯಕ ಅನ್ನುವ ಶಬ್ದಕ್ಕೆ ಒಂದು ಅರ್ಥ. ಈಕೆ ಈ ಭಗವಂತನ ಪಟ್ಟಾಭಿಷೇಕದ ವಿಘ್ನಕ್ಕೋಸ್ಕರವೇ ಹುಟ್ಟಿ ಬಂದಿರತಕ್ಕಂಥವಳು. ಆ ಕೆಲಸ ಬಿಟ್ಟರೆ ಮಂಥರೆ ಮಾಡಿದ ಬೇರೆ ಕೆಲಸ ನಮಗೆ ಯಾವ ಪುರಾಣದಲ್ಲೂ ಸಿಗೋದಿಲ್ಲ. ಆಕೆ ಮಾಡಿದ ಒಂದೇ ಒಂದು ಭಾರೀ ದೊಡ್ಡ ಕೆಲಸ ಅಂದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಡೆಯುವ ಕೆಲಸವನ್ನು ಒಂದು ಮಾಡಿದ್ಲು. ಧರಧರನೆ ಪ್ರಾಸಾದದಿಂದ ಕೆಳಗಿಳಿದು ಬರ್ತಾಳೆ. ನೋಡಿದರೆ ರಾತ್ರಿ ಸುಮಾರು 10-11 ಗಂಟೆಯ ಸಮಯ ಅದು. ಬಂದವಳು ನೋಡ್ತಾಳೆ, ತನ್ನ ಒಡತಿಯಾದಂತಹ ಕೈಕೇಯಿ ಆನಂದವಾಗಿ ಮಲಗಿದ್ದಾಳೆ. ಮಲಗಿದವಳನ್ನು ನೋಡಿ ಇವಳಿಗೆ ಹೊಟ್ಟೆ ಉರಿ ಜಾಸ್ತಿ ಆಯಿತು. ನನಗೆ ಅಂಥ ನಿದ್ದೆ ಬರೋಲ್ಲ ಅನ್ನೋದು ಒಂದು ಕಾರಣ ಇರ್ಬೋದು. ಈ ನಿದ್ದೆ ಬರದೇ ಇದ್ದವರಿಗೆ ನಿದ್ದೆ ಮಾಡುವವರನ್ನು ನೋಡಿದರೆ ಸಿಟ್ಟು ಬಂದು ಹೋಗಿ ಬಡಬಡನೆ ಕೈಯನ್ನು ಅಲುಗಾಡಿಸ್ತಾಳೆ. ಏ ಹುಚ್ಚಿ, ಏನು ನಿದ್ದೆ ಮಾಡ್ತಾ ಇದ್ದಿ? ಅವಳು ಮಾತಾಡ್ತಾಳೆ, ಉತ್ತಿಷ್ಠ ಭದ್ರೇ ಕಿಂ ಶೇಷೇ ಭಯಂ ತ್ವಾಂ ಅಭಿವರ್ತತೆ. ಈ ಕಿಂ ಶೇಷೆ ಅಂತ, ಯಾಕೆ ಮಲಗಿದ್ದಿ? ಉತ್ತಿಷ್ಠ ಭದ್ರೆ, ನಿಜವಾಗಿ ಉತ್ತಿಷ್ಠ ಭದ್ರೆ ಅಂತ ಪಾಠ ಇರಬೇಕು, ಆದರೆ ವಾಲ್ಮೀಕಿಗಳು ಹೇಳ್ತಾರೆ ಉತ್ತಿಷ್ಠ ಮೂಢೆ ಕಿಂ ಶೇಷೆ ಭಯಂ ತ್ವಾಂ ಅಭಿವರ್ತತೆ. ನಿನ್ನ ಸುತ್ತ ಭಯ ಆವರಿಸಿಕೊಂಡು ಬರ್ತಾ ಇದೆ, ಯಾವುದೂ ಗೊತ್ತಾಗದೆ ಸುಮ್ಮನೆ ಮೂಢಳಾಗಿ ಮಲ್ಕೊಂಡಿದ್ದೀಯಲ್ಲ, ಬೇಗ ಹೇಳು. ಇವಳು ಗಬಗಬನೆ ಎದ್ದು ತನ್ನ ಶಯ್ಯೆಯಿಂದ ಕೆಳಗಿಳಿದು ಬಿಡ್ತಾಳೆ. ಎಲ್ಲಿ ಹಾವುಗಿವು ಬಂದು ಕೂತಿದೆಯೋ ಅಂತ ಹೆದರಿಕೆ ಆಯಿತು ಆಕೆಗೆ. ಇವಳು ಹೇಳ್ತಾಳೆ, ಹಾವುಗಿವು ಅಲ್ಲ, ಅದಕ್ಕಿಂತ ದೊಡ್ಡ ಮೃತ್ಯು ನಿನ್ನನ್ನು ಆವರಿಸಿಕೊಂಡು ಬಿಟ್ಟಿದೆ. ಏನು ಗೊತ್ತೋ, ನಾಳೆ ರಾಮನಿಗೆ ಅಭಿಷೇಕವಂತೆ ಅಂತ ಹೇಳ್ತಾಳೆ. ಆಗ ಈಕೆಗೆ ಆನಂದವಾಗುತ್ತೆ. ಇಷ್ಟು ಸಂತೋಷದ ವಿಷಯವನ್ನು ಇಷ್ಟು ತಮಾಷೆಯಾಗಿ ನೀನು ಹೇಳುವುದಾ ಅಂತ ಹೋಗಿ ಇವಳು ಕುಣಿದುಕೊಂಡು ಹೋಗಿ ಅವಳನ್ನು ಆಲಿಂಗಿಸಿಕೊಂಡು ತನ್ನ ಹಾರವನ್ನು ಹಾಗೆ ಅವಳ ಕಂಠಕ್ಕೆ ಆಗಿಬಿಡ್ತಾಳೆ. ಅಂದರೆ ಇಲ್ಲಿ ಕೈಕೇಯಿ ಅಂದುಕೊಂಡದ್ದೇನೆಂದರೆ, ಈಕೆ ಕೆಲವು ಸಲ ತಮಾಷೆ ಮಾಡುವವಳು ಇವಳು. ಮಂಥರೆ ಅಂದರೆ ಅದು ಈ ಕೈಕೇಯಿಗೆ ಅಮ್ಮ ಇದ್ದ ಹಾಗೆ, ತನ್ನ ಅಮ್ಮನಲ್ಲೂ ಕೂಡ ಅಷ್ಟು ಪ್ರೀತಿಯಿಂದ ಮಾತಾಡುವುದಿಲ್ಲ ಈ ಕೈಕೇಯಿ. ಆ ರೀತಿಯಲ್ಲಿ ಕೈಕೇಯಿ ಮತ್ತು ಮಂಥರೆಯ ಸಂಬಂಧ. ಅವಳು ಏನಾದರೂ ಒಂದು ಬಹಳ ಆನಂದದ ವಿಷಯವನ್ನು ನಾನು ಹೇಳ್ತಾಳೆ ಅಂತೇಳಿದರೆ ಅದನ್ನು ಯಾವುದೋ ರೀತಿಯಲ್ಲಿ ಒಂದು ಸರ್ಪ್ರೈಸ್ ಕೊಡುವ ಕ್ರಮ ಅವಳದು. ಈಗಲೂ ಕೂಡ ಬಂದು ಮೈಯೆಲ್ಲ ಅಲುಗಿಸಿ, ಏನು ಇಷ್ಟು ಗೊತ್ತಾಗೋಲ್ಲ, ಏನು ಭಯ ಬಂದಿದೆ ಗೊತ್ತಾ, ಏನು ಗೊತ್ತೋ, ರಾಮನಿಗೆ ಪಟ್ಟಾಭಿಷೇಕ. ಇಷ್ಟು ಸುಂದರವಾದ ವಿಷಯವನ್ನು ಇಷ್ಟು ಹೆದರಿಸಿ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾಳೆ ಕೈಕೇಯಿ. ಅವಳು ಮುಗ್ಧ ಸ್ವಭಾವದ ಕೈಕೇಯಿ ಆನಂದದಿಂದ, ರಾಮನ ಪಟ್ಟಾಭಿಷೇಕ ಅಂತಾದರೆ ನೀನು ಇಷ್ಟು ಕಷ್ಟದಿಂದ ಇದನ್ನು ವಿಷಯವನ್ನು ಹೇಳುವುದಾ, ಇಷ್ಟು ತಮಾಷೆ ಮಾಡ್ತೀಯಲ್ಲ. ದಿವ್ಯಂ ಆಭರಣಂ ತಸ್ಯೈ ಕುಬ್ಜಾಯಿ ಪ್ರದದೌ ಶುಭಂ. ದಿವ್ಯವಾದ ಆಭರಣವನ್ನೆತ್ತಿ ಆಕೆಗೆ ತೊಡಿಸಿದ್ದಾಳೆ.
ಅದನ್ನು ನೋಡಿ ಅವಳಿಗೆ ಸಿಟ್ಟು ಬರುತ್ತೆ. ಇನ್ನು ಎತ್ತಿ ಆಭರಣವನ್ನು ಅವಳ ಮುಖಕ್ಕೆ ಎಸೆದು ಬಿಡ್ತಾಳೆ. ಪುಣ್ಯಕ್ಕೆ ಪೆಟ್ಟಾಗಲಿಲ್ಲ. ಹಾಕಿದ ಆಭರಣವನ್ನು ಎತ್ತಿ ಅವಳ ಮುಖಕ್ಕೆ ಎಸೆದು, ಏನು ಮಾಡ್ತಾ ಇದ್ದಿ, ನಿನಗೇನು ಅರ್ಥವಾಗ್ತದೆ? ಕೈಕೇಯಿ ಮಂಥರಾಂ ದೃಷ್ಟ ಪುನರೇವ ಅಬ್ರವೀದಿದಂ ಇದಂತು ಮಂಥರೇ ಮಹ್ಯಂ ಆಖ್ಯಾತಂ ಪರಮಂ ಪ್ರಿಯಂ. ಇಷ್ಟು ಒಳ್ಳೆಯ ಪ್ರಿಯವಾದ ವಿಷಯವನ್ನು ಹೇಳಿದಿ. ರಾಮೇವ ಭರತೇ ಚಾಹಂ ವಿಶೇಷಂ ನೋಪಲಕ್ಷಯೇ. ನನಗೆ ರಾಮ ಭರತ ಅನ್ನುವಲ್ಲಿ ಯಾವ ವ್ಯತ್ಯಾಸವೂ ಕಾಣಿಸುವುದಿಲ್ಲ. ಭರತ ಹೇಗೆ ನನ್ನ ಔರಸ ಪುತ್ರನೋ ಹಾಗೆ ರಾಮನೂ ಕೂಡ ನನ್ನ ಒಡಲಿನಿಂದಲೇ ಹೊರಗೆ ಬಂದಂತಹ ಮಗ ಅನ್ನುವಷ್ಟು ಪ್ರೀತಿ ನನಗೆ ಉಂಟಾಗಿದೆ. ಅಂಥವನ ಪಟ್ಟಾಭಿಷೇಕದ ವಿಷಯವನ್ನು ಆನಂದದಿಂದ ಹೇಳಬೇಕಾದ ನೀನು ನಾನು ಹಾಕಿದ ಆಭರಣವನ್ನು ಎತ್ತಿ ಬಿಸಾಡ್ತಾ ಇದೆಯಲ್ಲ, ಏನು ಕಥೆ? ಈಗ ಮಂಥರೆಗೆ ಫಜೀತಿ ಆಗೋಯಿತು. ಇಲ್ಲಿಯ ತನಕ ತಾನು ಹೇಳಿದ ವಿಷಯಕ್ಕೆ ಸರಿಯಾಗಿ ಹೆಜ್ಜೆ ಹಾಕ್ತಾ ಇದ್ದವಳು ಕೈಕೇಯಿ. ಇವತ್ತು ಅತ್ಯಂತ ಮುಖ್ಯವಾದ ಘಟ್ಟ ಒದಗಿ ಬಂದಿದೆ. ಏನಾದರೂ ಮಾಡಿ ಭರತನಿಗೆ ಪಟ್ಟಾಭಿಷೇಕ ಆಗುವ ಹಾಗೆ ಮಾಡಬೇಕು ಅಂತ ಆಕೆ ಅಂದುಕೊಂಡು ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಈಗ ಉಪನ್ಯಾಸ ಮಾಡುವುದಕ್ಕೆ ಶುರು ಮಾಡಿದ್ಳು. ನಾನು ಹೀಗೆಲ್ಲ ಸಿಟ್ಟು ಮಾಡಿಕೊಂಡೆಲ್ಲ ಇವಳ ಮುಂದೆ ಹೇಳಿದರೆ ಇವಳೇನು ಅರ್ಥ ಮಾಡಿಕೊಳ್ಳಲ್ಲ. ನಾನು ಇವಳಿಗೆ ಸರಿಯಾದ ರೀತಿಯ ಉಪನ್ಯಾಸ ಕೊಡಬೇಕು ಅಂತ ಸುಮಾರು 1 ಗಂಟೆ ಉಪನ್ಯಾಸ ಮಾಡಿದ್ದಾಳೆ ಅವತ್ತು. ನಾವು ಅದನ್ನು 5 ನಿಮಿಷ ಉಪನ್ಯಾಸ ಮಾಡುವುದು, ಅದಕ್ಕಿಂತ ಜಾಸ್ತಿ ಮಾಡುವುದಕ್ಕೆ ಪುರ್ಸೋತಿಲ್ಲ. ಆಕೆ ಎಲ್ಲಿಂದ ಪ್ರಾರಂಭ ಮಾಡ್ತಾಳೆ ನೋಡು. ಇದರಿಂದ ಕೈಕೇಯಿ ಎಷ್ಟು ಮೇಲಕ್ಕೆ ಕೈಕೇಯಿ ನೀನು ಎಷ್ಟು ಕೆಳಗೆ ಹೋಗ್ತಿ, ಕೌಸಲ್ಯ ಎಷ್ಟು ಮೇಲೆ ಹೋಗ್ತಾಳೆ ಅಂತ ಒಂದು ಸವತಿ ಮಾತ್ಸರ್ಯದ ಬೀಜವನ್ನು ಬಿತ್ತುವುದಕ್ಕೆ ಮೊದಲು ಪ್ರಯತ್ನಿಸ್ತಾಳೆ. ಯಾಕಂದರೆ ಹೆಣ್ಣು ಮಕ್ಕಳ ಮನಸ್ಸನ್ನು ಹಾಳು ಮಾಡಬೇಕಾದರೆ ಅದಕ್ಕೆ ಯಾವುದೋ ರಾಮ ನಾಳೆ ರಾಜನಾಗ್ತಾನೆ ಅದೆಲ್ಲ ವಿಷಯ ಸಾಕಾಗುವುದಿಲ್ಲ. ಮಕ್ಕಳ ವಿಷಯ ಸಾಕಾಗುವುದಿಲ್ಲ. ಸವತಿಯರ ವಿಷಯ ಮಾತಾಡಬೇಕು. ನಿನ್ನ ಮಗ ನಾಳೆ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಲ್ಲ, ಅಲ್ಲಿ ಕೌಸಲ್ಯೆಯ ಮಗ ಸಿಂಹಾಸನದಲ್ಲಿ ಕೂತುಕೊಳ್ತಾನೆ. ಕೌಸಲ್ಯಗೆ ನಾಳೆ ರಾಜಮಾತೆ ಅಂತ ಹೆಸರು ಬರ್ತದೆ. ರಾಜಮಾತೆಯಾದ ಮೇಲೆ ಅವಳು ಏನು ಬೇಕಾದರೂ ಮಾಡ್ಬೋದು. ನೀನು ನಿನ್ನ ಭರತನ ಜೊತೆಗೆ ಅವಳ ದಾಸನಾಗಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿ ಬಿಡ್ತದೆ. ತನ್ನದ್ದೇ ಆದ ಕಲ್ಪನೆಯಲ್ಲಿ ಒಂದು ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಕೈಕೇಯಿ ಬೇಸರಿಸಿಕೊಂಡು, ಹಾಗೆಲ್ಲ ಹೇಳಬೇಡ ರಾಮಚಂದ್ರನ ಬಗ್ಗೆ. ರಾಮಚಂದ್ರ ತನ್ನ ಲಕ್ಷ್ಮಣನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ತಾನೆ ಅಷ್ಟೇ ಚೆನ್ನಾಗಿ ಭರತನನ್ನು ನೋಡಿಕೊಳ್ತಾನೆ. ಒಂದು ವೇಳೆ ತಾನು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದಾನು ಭರತನಿಗೆ ತೊಂದರೆ ಆಗ್ತದೆ ಅಂತಾದರೆ ಆ ರೀತಿ ಪ್ರತಿಯೊಬ್ಬರನ್ನೂ ನೋಡಿಕೊಳ್ತಕ್ಕಂಥವ ರಾಮಚಂದ್ರ. ಒಂದು ಸಂದರ್ಭದಲ್ಲಿ ಈ ಕೈಕೇಯಿ ಮತ್ತು ಕೌಸಲ್ಯ ಇಬ್ಬರು ಜೊತೆಗೆ ಬಂದಂತಹ ಸ್ಥಿತಿಯಲ್ಲಿ ನಮ್ಮಿಬ್ಬರನ್ನು ನೋಡಿ ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಗೊತ್ತಾಗದೆ ಮೆಲ್ಲ ಹೋಗಿ ಕೌಸಲ್ಯ ಕಿವಿಯಲ್ಲಿ ಕೇಳ್ತಾನಂತೆ, ಅಮ್ಮ ನೀನು ಹೆತ್ತ ತಾಯಿ, ಅದು ಕೈಕೇಯಿ ಪುಟ್ಟ ತಾಯಿ, ನಾನು ನಿನಗೆ ನಮಸ್ಕಾರ ಮಾಡಿದರೆ ಅವರಿಗೆಲ್ಲ ಬೇಸರ ಆಗ್ತದೋ ಏನೋ ಗೊತ್ತಾಗಲಿಲ್ಲ. ಹಾಗಾಗಿ ನಿಜವಾಗಿ ನಾನು ಧರ್ಮಶಾಸ್ತ್ರದ ಪ್ರಕಾರ ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಕೇಳಿದಂತೆ ಕೌಸಲ್ಯ ಹತ್ರ. ಅದಕ್ಕೆ ಕೌಸಲ್ಯ ಹೇಳ್ತಾಳೆ, ಆ ಚಿಕ್ಕ ತಾಯಿಗೆ ಮೊದಲು ನಮಸ್ಕಾರ ಮಾಡಿ ಆಮೇಲೆ ನಮಸ್ಕಾರ ಮಾಡಬೇಕು ಅಂತ ಕೌಸಲ್ಯ ಹೇಳಿದಂತೆ. ಇದು ನಾನಲ್ಲ, ಕುವೆಂಪು ರಾಮಾಯಣದ್ದು ಒಂದು ಇರಲಿ ಅಂತ ನಿಮಗೆ ಹೇಳಿತ್ತು. ರಾಮಾಯಣ ದರ್ಶನದಲ್ಲಿ ಈ ಕಥೆ ಅಂದರೆ ಒಂದು ಕವಿತ್ವ. ಅದಕ್ಕೆ ಅದು ಕಾರಣವನ್ನು ಕೊಟ್ಟುಕೊಂಡು ಹೋಗ್ತಾರೆ ಅವರು. ಏನು ಕಾರಣ ಅಂದರೆ ಧರ್ಮಶಾಸ್ತ್ರದಲ್ಲಿ ಹಾಗೆ ಹೇಳಿದೆ. ಏನಂದರೆ ಯಾರಿಗೆ ಬೇಸರ ಆಗ್ತದೆ ಅವರಿಗೆ ಮೊದಲು ನಮಸ್ಕಾರ ಮಾಡಬೇಕು, ಆಮೇಲೆ ಬೇಸರಿಸದೇ ಇರುವವರಿಗೆ ಆಮೇಲೆ ನಮಸ್ಕಾರ ಅಂತ. ಹೀಗಾಗಿ ನನಗೆ ನೀನು ಮೊದಲು ನಮಸ್ಕಾರ ಮಾಡಿದರೆ ಆಕೆಗೆ ಎಲ್ಲಿಯಾದರೂ ನೀನು ನನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಅಂತ ಅನ್ನಿಸಿಬಿಟ್ರೆ ಅಂಥವರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಆಕೆ ಹೇಳಿಲ್ಲಂತೆ. ಅಂತೂ ಕೈಕೇಯಿ ಇಲ್ಲಿ ನಿರೂಪಣೆ ಮಾಡ್ತಾ ಇರತಕ್ಕಂಥ ವಿಷಯ, ಯಾವತ್ತೂ ಕೌಸಲ್ಯ ಮತ್ತು ಕೈಕೇಯಿ ಸುಮಿತ್ರೆ ಅನ್ನುವ ಭೇದ ಭಾವ ಬರದೇ ಇರುವ ರೀತಿಯ ನಡೆ ಆ ಶ್ರೀರಾಮಚಂದ್ರನಲ್ಲಿ ನಾನು ಕಂಡಿದ್ದೇನೆ. ಅಂತಹ ರಾಮನಿಗೆ ಪಟ್ಟಾಭಿಷೇಕ ಆಗುವಾಗ ನೀನು ಇಷ್ಟು ಅಮಂಗಳಕರವಾದ ಮಾತುಗಳನ್ನು ಯಾಕೆ ಆಡ್ತಿ? ಅದರ ಜೊತೆಗೆ ಕೈಕೇಯಿ ಹೇಳ್ತಾಳೆ, ಈಗ ರಾಮ ಇವತ್ತು ಪಟ್ಟಾಭಿಷಿಕ್ತನಾದರೆ ಇವತ್ತಲ್ಲ ನಾಳೆ ರಾಮ ಕೊನೆಗೆ ಒಂದು ಸಲ ಸಾಕು ರಾಜ್ಯ ಅಂತ ಬಿಟ್ಟು ಹೋಗುವಾಗ ಭರತನಿಗೆ ಪಟ್ಟವನ್ನು ಕೊಟ್ಟು ಹೋಗ್ತಾನೆ. ರಾಮ ಪಟ್ಟಾಭಿಷಿಕ್ತನಾದ ಮೇಲೆ ಯಾವತ್ತಾದರೂ ಭರತ ರಾಜನಾಗ್ತಾನಲ್ವಾ ಅಂತ ಒಂದು ವಿಷಯ ಹೇಳ್ತಾಳೆ. ಈ ವಿಷಯ ನೋಡಿದಾಗ ನಮಗೆ ಈ ಕೈಕೇಯಿ ಎಷ್ಟು ರಾಜ್ಯಶಾಸ್ತ್ರದಲ್ಲಿ ಅಜ್ಞಳಿದ್ದಾಳೆ ಅನ್ನೋದು ಅರ್ಥವಾಗ್ತದೆ. ಅದನ್ನೇ ಪ್ರಮುಖವಾಗಿ ತಗೊಂಡು ಮುಂದಕ್ಕೆ ಮಂಥರೆ ಮಾತಾಡ್ತಾಳೆ. ನೀನು ಭರತನಿಗೆ ಪಟ್ಟಾಭಿಷೇಕದ ಆಸೆಯನ್ನೇ ಬಿಡಬೇಕು. ರಘುವಂಶ ಸೂರ್ಯವಂಶ ಇದು ಹೇಗೆ ನಡೆದು ಬಂದಿದೆ ಅಂತ ಸ್ವಲ್ಪ ಯೋಚನೆ ಮಾಡು. ಈ ವಂಶದ ಕ್ರಮ ಹೇಗೆ ಅಂತೇಳಿದರೆ ಜ್ಯೇಷ್ಠನಾದವ ಸಿಂಹಾಸನದಲ್ಲಿ ಕೂತುಕೊಳ್ತಾನೆ.
ಆಮೇಲೆ ಅವರ ಮಕ್ಕಳಲ್ಲಿ ಯಾರು ಜ್ಯೇಷ್ಠನೋ ಅವನು ಸಿಂಹಾಸನಾರೂಢನಾಗ್ತಾನೆ. ಈ ಕ್ರಮದಲ್ಲಿ ಒಂದು ಬಾರಿ ಒಬ್ಬ ವ್ಯಕ್ತಿಗೆ ಸಿಂಹಾಸನ ಇಲ್ಲ ಅಂತ ಆದರೆ ಮುಂದಕ್ಕೆ ಯಾವತ್ತೂ ಕೂಡ ಆತ ಸಿಂಹಾಸನದಲ್ಲಿ ಚಕ್ರಾಧಿಪತಿಯ ಪತ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಶರಥನ ಮಕ್ಕಳು, ಅವನ ನಿನ್ನ ಭರತನ ಮಕ್ಕಳು, ಭರತನ ಮೊಮ್ಮಕ್ಕಳು ಇವರು ಯಾರೂ ಸಿಂಹಾಸನಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿ ಈಗ ಬಂದು ಹೋಗ್ತಾ ಇದೆ. ಆದ್ದರಿಂದ ನೀನು ಭರತನನ್ನು ಸಿಂಹಾಸನದಲ್ಲಿ ಕೂಡಿಸಬೇಕಾದ ಅನಿವಾರ್ಯತೆ ಇದೆ. ಇದೆಲ್ಲ ಕೇಳಿದಾಗ ಈ ಕೈಕೇಯಿಗೆ ನಗು ಬರುತ್ತೆ ಹೊರತು ಅದರಲ್ಲಿ ಸ್ವಲ್ಪವೂ ಮನಸ್ಸು ವ್ಯಗ್ರವಾಗುವುದಿಲ್ಲ. ಆಕೆಯ ಮನಸ್ಸು ವ್ಯಗ್ರವಾಗದೇ ಇರುವುದನ್ನು ನೋಡಿ ಈ ಮಂಥರೆ ತಾನು ಸಿಕ್ಕಾಬಟ್ಟೆ ಅಳ್ತಾಳೆ. ಅತ್ತು ಕೊನೆಗೆ ಯೋಚನೆ ಮಾಡ್ತಾಳೆ, ನಾನು ಹೊರಗಿನಿಂದ ಇವಳಿಗೆ ಉಪದೇಶವನ್ನು ಕೊಟ್ಟರೆ ಪ್ರಯೋಜನ ಇಲ್ಲ, ಒಳಗೆ ಹೋಗಿ ಮನಸ್ಸಿನಲ್ಲೇ ಕೂತು ಇವಳನ್ನು ವ್ಯತ್ಯಾಸ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ಆಸುರ ಸ್ವಭಾವವುಳ್ಳಂತಹ ಆಕೆಯ ಆವೇಶ ಈಕೆಯಲ್ಲಿ ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ಕೈಕೇಯಿ ಅವಳು ಹೊಸ ಕೈಕೇಯಿ ಆಗಿಬಿಡ್ತಾಳೆ. ಈಗ ಹಿಂದಿನ ಕೈಕೇಯಿ ಅಲ್ಲ, ವಿಚಿತ್ರ ಸ್ವಭಾವದ ಮಾತುಗಳನ್ನು ಕೈಕೇಯಿ ಆಡುವುದಕ್ಕೆ ಕಾರಣವಾದದ್ದು ಆಕೆಯಲ್ಲಿ ಒಂದು ಆವೇಶ ಉಂಟಾದದ್ದು. ಆ ಆವೇಶ ಹೇಗೆ ಉಂಟಾಯಿತು ಅಂತೇಳಿದರೆ, ಈ ಮಂಥರೆ ಬರ್ತಾಳೆ, ಬಂದು ಅವಳ ಕಿವಿಯ ಹತ್ತಿರ ಕೂತುಕೊಂಡು, ನೀನು ರಾಮನ ಬಗ್ಗೆ ಇಷ್ಟೆಲ್ಲ ಪ್ರಶಂಸೆ ಮಾಡ್ತಾ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡು, ಅವ ಎಷ್ಟು ದುಷ್ಟ ಅಂತೇಳಿ ಯೋಚನೆ ಮಾಡು, ದುಷ್ಟ ಅಂತ ಯೋಚನೆ ಮಾಡು, ದುಷ್ಟ ಅಂತ ಯೋಚನೆ ಮಾಡು ಅಂತ 3 ಬಾರಿ 4 ಬಾರಿ ಹೇಳ್ತಾಳೆ. ಹೇಳಿದ್ದೇ ತಡ ಇವಳಿಗೇನೋ ಒಂದು ಆವೇಶ ಆದಾಗ ಆಯಿತು. ಇದು ಒಂದು ರೀತಿಯ ಸಂಮೋಹನ ವಿದ್ಯೆ. ಆವೇಶ ಅನ್ನೋದು ಬೇರೇನೋ ಮಂತ್ರಮಾಟ ಅಲ್ಲ. ಆಕೆಯಲ್ಲಿ ಕೈಕೇಯಿಯಲ್ಲಿ ನಿಕೃತಿ ಅನ್ನುವ ಒಂದು ಆಸುರಿ ಶಕ್ತಿಯ ಆವೇಶವಾಯಿತು ಅನ್ನುವುದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ದುಷ್ಟಶಕ್ತಿಯ ಆವೇಶವಾಗುವುದು ದೌಷ್ಟ್ಯ ಉಳ್ಳಂತಹ ವ್ಯಕ್ತಿಗಳ ಸನ್ನಿಧಾನದಿಂದ. ಯಾವತ್ತು ಆವೇಶ ಆಗುವುದೇ ದುಷ್ಟರ ಸಹವಾಸದಿಂದ. ಎಷ್ಟೆಷ್ಟೋ ದುಷ್ಟರ ಸಹವಾಸ ಮಾಡಿದರೆ ಏನೇನೋ ಆವೇಶಗಳಾಗ್ತವೆ. ಇಲ್ಲಿ ಏನೋ ಕೈಕೇಯಿಯಲ್ಲಿ ಒಂದೇ ಆವೇಶ ಆಯಿತು, ನಿಕೃತಿ ಆವೇಶ ಮಾತ್ರ ಆಯಿತು. ನಮ್ಮಲ್ಲೆಲ್ಲ ಕೆಲವು ಸಲ 7-8 ರೀತಿಯ ಆವೇಶಗಳೆಲ್ಲ ಆಗ್ತವೆ. ಅಕಸ್ಮಾತ್ ಉಚ್ಚಾಟನೆಗೋಸ್ಕರ ಪುರೋಹಿತರನ್ನು ಕರೆಸಿದರೆ 1-2 ಉಚ್ಚಾಟನೆಯಲ್ಲಿ ಎಲ್ಲ ಹೋಗುವುದಿಲ್ಲ. ಒಂದು 7-8 ರೀತಿಯ ಉಚ್ಚಾಟನೆ ಮಾಡಿದ ಮೇಲೆ ನಾವು ಭಾವಶುದ್ಧರಾಗುವುದಕ್ಕೆ ಸಾಧ್ಯ. ಯಾಕಂದರೆ ಎಂಥೆಂಥದ್ದೋ ಆವೇಶಗಳಾಗಿರ್ತವೆ. ನಮಗೆ ಆವೇಶ ಆಗಿದೆ ಅನ್ನುವುದೇ ಗೊತ್ತಿಲ್ಲದೆ ಇರುವ ವೇಷ ಹಾಕ್ಕೊಂಡು ನಾವಿರ್ತೇವೆ. ಇದು ಆವೇಶವೋ ಈ ವೇಷವೋ ಮತ್ತೊಂದು ವೇಷವೋ ಅಂತ ಗೊತ್ತಾಗದೇ ಇರುವ ಆವೇಶ ನಮ್ಮಲ್ಲಿರ್ತದೆ. ಅದು ದುಷ್ಟತನದ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ದೌಷ್ಟ್ಯದ ಆವೇಶ ಆಗುವುದಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲಿ ಮಂಥರೆ ಬಹಳಷ್ಟು ಹೊತ್ತಿನಿಂದ ಕೈಕೇಯಿಯ ಮುಂದೆ ಕೂತುಕೊಂಡು ನಾನಾ ರೀತಿಯ ಯುಕ್ತಿಗಳನ್ನು ಕೊಟ್ಟು ಉಪದೇಶ ಮಾಡ್ತಾ ಇದ್ದ ಹಾಗೆ ಆಕೆಯಲ್ಲಿ ಒಂದು ದೌಷ್ಟ್ಯದ ಆವೇಶವಾಗುತ್ತೆ. ಆ ಆವೇಶದ ಬಲದಿಂದ ಏವ ಮುಕ್ತಾತು ಕೈಕೇಯಿ ಕ್ರೋಧೇನ ಜ್ವಲಿತಾನನ ದೀರ್ಘಂ ಉಷ್ಣಂ ವಿನಿಶ್ವಸ್ಯ ಮಂಥರಾಂ ಇದಮಬ್ರವೀತ್. ಇಲ್ಲಿ ಕೈಕೇಯಿ ಕೊಟ್ಟ ಕಾರಣಗಳಲ್ಲಿ ಪ್ರಮುಖವಾದದ್ದು, ನೋಡು, ದಶರಥ ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಯಾಕಂದರೆ ನಿನ್ನ ಮಗನಿಗೆ ಪಟ್ಟಾಭಿಷೇಕ ನಿಜವಾಗಿ ಆಗಬೇಕಿತ್ತು, ಆದರೆ ಅದನ್ನು ಇವತ್ತು ದಶರಥ ಮಾಡ್ತಾ ಇಲ್ಲ. ದೊಡ್ಡವನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಇದು ದಶರಥ ರಾಜಕೀಯವಾಗಿ ಮಾಡ್ತಾ ಇರತಕ್ಕಂಥ ತಪ್ಪು. ಯಾಕೆ? ನಿನ್ನ ಮಗ ನಿಜವಾಗಿ ರಾಮನಿಗೆ ತಮ್ಮನಾಗಿದ್ದಾನೆ, ಆದರೆ ನಿನ್ನನ್ನು ಮದುವೆಯಾಗುವ ಹೊತ್ತಿಗೆ ಕೇಕೆಯ ರಾಜನಿಗೆ ಅವ ಭಾಷೆ ಕೊಟ್ಟಿದ್ದಾನೆ. ಈಕೆಯಲ್ಲಿ ಹುಟ್ಟುವ ಮಗುವಿಗೆ ನಾನು ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಮಾತು ಕೊಟ್ಟು ನಿನ್ನನ್ನು ಮದುವೆಯಾಗಿದ್ದಾನೆ. ಇಲ್ಲೇ ಹೋದರೆ 59,000 ವರ್ಷದ ಈ ಮುದುಕನಿಗೆ ಪುಟ್ಟ ವಯಸ್ಸಿನ ನಿನ್ನನ್ನು ಹೇಗೆ ತಾನೇ ನಿನ್ನ ಅಪ್ಪ ಮದುವೆ ಮಾಡಿಕೊಡ್ತಾ ಇದ್ದ. ಆದ್ದರಿಂದ ಮದುವೆ ಮಾಡಿಕೊಡುವಾಗಲೇ ಆತ ವರವನ್ನು ತಾನು ಅಲ್ಲಿ ಒಂದು ಕನ್ಯಾಶುಲ್ಕವನ್ನಾಗಿ ಮಾತು ಕೊಟ್ಟು ಮದುವೆಯಾಗಿದ್ದಾನೆ. ಅದಕ್ಕೋಸ್ಕರವೇ ನಿನ್ನ ಮಗನನ್ನು ದೂರಕ್ಕೆ ಕಳಿಸಿ ಅವ ಇಲ್ಲದೇ ಇರುವ ಹೊತ್ತಿಗೆ ಇಲ್ಲಿ ಪಟ್ಟಾಭಿಷೇಕದ ಆಲೋಚನೆ ಮಾಡ್ತಾ ಇದ್ದಾನೆ. ಭರತ ಊರಲ್ಲಿಲ್ಲ, ಅವನು ಕೇಕೆಯ ದೇಶಕ್ಕೆ ಹೋಗಿದ್ದಾನೆ. ಕೇಕೆಯ ದೇಶಕ್ಕೆ ಕಳಿಸಿದಾಗ ಭರತನ ಜೊತೆಗೆ ಶತ್ರುಘ್ನನು ಕೂಡ ಹೋಗಿದ್ದ. ಕಳಿಸಿದ್ದು ಯಾಕೆ ಅಂದರೆ ವಿದ್ಯಾಭ್ಯಾಸಕ್ಕೋಸ್ಕರ. ಶ್ರೀರಾಮ ಮತ್ತು ಲಕ್ಷ್ಮಣರು ಯಜ್ಞ ರಕ್ಷಣೆಗೋಸ್ಕರ ಹೋದಾಗ ವಿಶ್ವಾಮಿತ್ರರಿಂದ ಅಭ್ಯಾಸ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಪಾಠದ ಅವಶ್ಯಕತೆ ಇಲ್ಲ. ಆದರೆ ಭರತ ಶತ್ರುಘ್ನರಿಗೆ ಪಾಠ ಆಗಲಿಲ್ಲ. ಕೇಕೆಯ ದೇಶದಲ್ಲಿ ಅವರ ಅಜ್ಜ ನಾನು ಪಾಠ ಹೇಳ್ತೇನೆ ಅಂತ ಕರೆಸಿಕೊಂಡಿದ್ದಾನೆ. ಹಾಗಾಗಿ ಹಲವು ವರ್ಷಗಳಿಂದ ಈ ತವರು ಮನೆ, ತನ್ನ ತಾಯಿಯ ತವರು ಮನೆಯಲ್ಲಿ ಭರತ ಶತ್ರುಘ್ನರು ತಾವು ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಅವರು ಅಲ್ಲಿರುವಾಗಲೇ ದಶರಥ ಇಲ್ಲಿ ಪಟ್ಟಾಭಿಷೇಕದ ಆಲೋಚನೆಯನ್ನು ನಡೆಸಿದ್ದಾನೆ. ಪಟ್ಟಾಭಿಷೇಕಕ್ಕೆ ಭರತ ಬರಬೇಕು ಅನ್ನುವುದನ್ನು ಕೂಡ ದಶರಥ ಯೋಚನೆ ಮಾಡಲಿಲ್ಲ. ಇಷ್ಟೆಲ್ಲ ಯಾಕೆ ಮಾಡಿದ ಅಂದರೆ ಸಾಮಾನ್ಯ ನಮಗೆ ಅನಿಸುವುದು ಬಹುಶಃ ಭರತ ಬಂದರೆ ಏನಾದರೂ ವಿಘ್ನವಾದೀತು ಅನ್ನುವ ಕಾರಣದಿಂದಲೇ ದಶರಥ ಈ ಯೋಜನೆ ಹಾಕಿದ ಅಂತ. ವಾಸ್ತವಿಕವಾಗಿ ಅದಲ್ಲ.
ದಶರಥನಿಗೆ ಯಾವಾಗ ನಾನಾ ರೀತಿಯ ದುರ್ನಿಮಿತ್ತಗಳು ಕಂಡುವು ಆವಾಗ ನಾನು ಸಾಯಲಿದ್ದೇನೆ ಅಂತ ಅನ್ನಿಸಿತು. ಇನ್ನು ಹೆಚ್ಚು ಕಾಲ ನಾನು ಇಲ್ಲ, ಅಷ್ಟರಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಾನು ಕಣ್ಣಾರೆ ಕಂಡು ಅಶ್ವಮೇಧಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಪಡೆಯಬೇಕು ಅನ್ನುವ ಆಲೋಚನೆಯನ್ನು ದಶರಥ ಮಾಡಿದ್ದ. ಅಷ್ಟರಲ್ಲಿ ಜನಕರಾಜನನ್ನು ಕರೆಸಿಕೊಳ್ಳುವಷ್ಟು ಪುರುಸೊತ್ತಿರಲಿಲ್ಲ, ಕೇಕಯ ರಾಜನನ್ನು ಕರೆಸಿಕೊಳ್ಳುವಷ್ಟು ಕೂಡ ಅವಕಾಶ ಇರಲಿಲ್ಲ. ದೂರದ ದೇಶ ಕೇಕಯ ದೇಶ, ಇತ್ತ ಕಡೆಯಿಂದ ಜನಕನ ಮಿಥಿಲಾಪಟ್ಟಣ, ಅಲ್ಲಿಂದ ಕರೆಸಿಕೊಳ್ಳುವಷ್ಟು ಅವಕಾಶ ಇಲ್ಲ. ಅಲ್ಲಿಂದ ಅಯೋಧ್ಯೆಗೆ ಬರುವುದಕ್ಕೆ ಕನಿಷ್ಠ 4 ದಿವಸಗಳಾದರೂ ಬೇಕು. ಹಾಗಾಗಿ ಅವಸರದಿಂದ ಈ ವ್ಯವಸ್ಥೆಯನ್ನು ದಶರಥ ಯೋಜಿಸಿದ್ದಾನೆ. ಆದರೆ ಅದನ್ನೇ ನಿಮಿತ್ತವನ್ನಾಗಿಟ್ಟುಕೊಂಡು ಭರತ ಇಲ್ಲಿದ್ದಿದ್ದರೆ ಸುತರಾಂ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇರಲಿಲ್ಲ. ಬೇಕು ಅಂತಲೇ ದೂರದಲ್ಲೇ ಹಾಕಿಟ್ಟಿದ್ದಾರೆ ನಿನ್ನ ಮಗನನ್ನು. ಹತ್ತಿರದಲ್ಲಿದ್ದರೆ ಊರಿನ ಜನಕ್ಕೆಲ್ಲ ಅವನ ಮೇಲೆ ಪ್ರೀತಿ ಉಂಟಾಗಿ ಭರತನೇ ರಾಜನಾಗಬೇಕು ಅಂತ ಊರಿನವರು ಎದ್ದು ನಿಲ್ಲುವ ಸಂದರ್ಭ ಇತ್ತು. ಅದನ್ನೆಲ್ಲ ದೂರ ಮಾಡುವುದಕ್ಕೆ ದಶರಥ ಮೊದಲೇ ಯೋಜನೆ ಹಾಕಿದ್ದಾನೆ. ಕೇವಲ ನಿನ್ನ ಮೇಲೆ ಪ್ರೀತಿ ಅಂತ ನಾಟಕ ಮಾತ್ರ ಮಾಡ್ತಾನೆ ಅವ. ನಿಜವಾಗಿ ಕೌಸಲ್ಯೆಯ ಮಗನಾದ ರಾಮನ ಮೇಲೆ ಅವನಿಗೆ ಪ್ರೀತಿ. ಇದೆಲ್ಲ ಕಿವಿಯಲ್ಲಿ ಊದುವುದಕ್ಕೆ ಪ್ರಾರಂಭಿಸಿ ಅದರ ಪರಿಣಾಮವಾಗಿ ನಿಕೃತಿಯ ಆವೇಶವಾಗಿದೆ ಕೈಕೇಯಿಯಲ್ಲಿ. ಕೈಕೇಯಿ ಇದ್ದಕ್ಕಿದ್ದ ಹಾಗೆ ವ್ಯತ್ಯಾಸವಾಗಿದ್ದಾಳೆ. ಅವಳು ಕೇಳ್ತಾಳೆ, ಈಗ ನೀನು ಹೇಳಿದ್ದೇ ಸರಿ, ರಾಮನಿಗೆ ಪಟ್ಟಾಭಿಷೇಕ ಆಗಬಾರ್ದು, ನನ್ನ ಮಗನಾದ ಭರತ ಸಿಂಹಾಸನದಲ್ಲಿ ಕೂತುಕೊಳ್ಳಬೇಕು, ಭರತನಿಗೆ ಪ್ರಿಯವಾದ ಕೆಲಸವನ್ನು ನಾನಿವತ್ತು ನಡೆಸಬೇಕಾಗಿದೆ. ಆದರೆ ಹೇಗೆ ಮಾಡುವುದು? ಇಡೀ ದೇಶದ ಜನ ರಾಮನೇ ಪಟ್ಟದಲ್ಲಿ ಕೂತುಕೊಳ್ಳಬೇಕು ಅಂತ ಬಯಸಿದ್ದಾರೆ. ನಾನು ಒಂದು ವೇಳೆ ಇದಕ್ಕೆ ಅಡ್ಡ ಮಾತು ಆಡಿದೆ ಅಂದರೆ ನನ್ನನ್ನೇ ಸಾಯಿಸಿಬಿಟ್ಟಾರು. ನಾನು ಹೇಗೆ ಇದನ್ನು ಸಾಧಿಸಿಕೊಳ್ಳುವುದು ಸಾಧ್ಯ? ಅದಕ್ಕೆ ಮಂಥರೆಯದ್ದೇ ಉಪದೇಶ ಇದೆ. ನಿನಗೆ ಗೊತ್ತಿಲ್ಲ, ಹಿಂದೆ 2 ವರ ಕೊಡ್ತೇನೆ ಅಂತ ಹೇಳಿದ್ದಾರಲ್ವ. ಇದನ್ನು ಬಹುಶಃ ಕೈಕೇಯಿ ಮಂಥರೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಹೇಳಲಿಲ್ಲ ಅಂತ ಅನಿಸುತ್ತೆ. ಆಕೆ ಮಂಥರೆಯಲ್ಲಿ ಹೇಳದೇ ಇದ್ದ ಯಾವ ವಿಷಯವೂ ಇಲ್ಲ. ಮಂಥರೆ ಅದನ್ನೆಲ್ಲ ನೆನಪಿಟ್ಟುಕೊಂಡಿದ್ದಾಳೆ, ಯಾವತ್ತಿಗಾದರೂ ಇದು ಉಪಯೋಗಕ್ಕೆ ಬರುತ್ತೆ ಅಂತ. ಈ ಕುಯುಕ್ತಿಯುಳ್ಳಂತಹ ವ್ಯಕ್ತಿತ್ವಕ್ಕೆ ಒಂದೊಂದೂ ಕೂಡ ಯಾವುದೋ ರೀತಿಯಿಂದ ಉಪಕಾರಕ್ಕೆ ಬರುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ದಶರಥ 2 ವರ ಕೊಡ್ತೇನೆ ಅಂತ ಅವತ್ತು ಹೇಳಿದ್ದಾನಲ್ವ, ಇವತ್ತು ಅದನ್ನು ಉಪಯೋಗ ಮಾಡ್ಕೋ. ಸರಿ, ದಶರಥ ವರ ಕೊಡ್ಬೋದು, ವರವನ್ನು ನಾನು ಕೇಳಬೇಕು, ಕೇಳಿದರೆ ಕೊಡಬೇಕು ಅಂತ ಮನಸ್ಸು ಬರುವ ಹಾಗೆ ಏನು ಮಾಡಬೇಕು ನಾನು? ಅದಕ್ಕೆ ಕೋಪಾಗಾರ ಪ್ರವೇಶ ಮಾಡು, ಸಿಟ್ಟು ಮಾಡಿಕೋ. ನೀನು ಸಿಟ್ಟು ಮಾಡಿಕೊಂಡಿದ್ದಿ ಅನ್ನೋದನ್ನು ಹೇಗಾದರೂ ದಶರಥನ ಕಿವಿಗೆ ಬೀಳುವ ಹಾಗೆ ನಾನು ಮಾಡ್ತೇನೆ. ಅಂತೂ ಕೋಪಾಗಾರವನ್ನು ಆಕೆ ಪ್ರವೇಶ ಮಾಡ್ತಾಳೆ. ಬಹಳ ಚಂದದ ಒಂದು ಕೋಪಾಗಾರ ಅಂತ ಇರ್ತದೆ, ನಮಗೆಲ್ಲ ಕಲ್ಪನೆಗೂ ನಿಲುಕದೇ ಇರತಕ್ಕಂಥದ್ದದು. ನಾರಾಯಣ ಪಂಡಿತಾಚಾರ್ಯರು ಕೋಪಾಗಾರದ ಬಗ್ಗೆ ಭಾರಿ ವರ್ಣನೆ ಮಾಡ್ತಾರೆ ಸಂಗ್ರಹ ರಾಮಾಯಣದಲ್ಲಿ. ವಾಲ್ಮೀಕಿಗಳು 1-2 ಶ್ಲೋಕದಲ್ಲಿ ಹೇಳ್ತಾರೆ. ಈ ಎಲ್ಲ ರಾಜ ವ್ಯವಸ್ಥೆಯಲ್ಲೂ ಕೂಡ ಒಂದು ಮನೆ, ಪ್ರತ್ಯೇಕ ಒಂದು ನಿರ್ಮಾಣ ಮಾಡಬೇಕಂತೆ. ಅದು ಕೋಪದ ಮನೆ ಅಂತ ಅದಕ್ಕೆ ಹೆಸರು. ನಮ್ಮಲ್ಲೆಲ್ಲ ಅಡಿಗೆ ಮನೆ, ದೇವರ ಮನೆ ಎಲ್ಲ ಗೊತ್ತು, ಈ ಕೋಪದ ಮನೆ ಅಂತ ಗೊತ್ತಿಲ್ಲ. ಅದಕ್ಕೊಂದು ಕೋಪಾಗಾರ ಅಂತ ಹೆಸರು. ಆ ಕೋಪಾಗಾರದಲ್ಲಿ ಕಿಟಕಿಗಳಿರಬಾರ್ದಂತೆ, ಎಲ್ಲ ಬಂದೋಬಸ್ತಾಗಿರಬೇಕು. ಕಿಟಕಿಗಳಿಲ್ಲದ ಕತ್ತಲೆಯ ಕೋಣೆ ಅದು. ಅಲ್ಲಿ ದೀಪ ಬೆಳಗಿದರೆ ಪುಟ್ಟದಾಗಿ ದೀಪ ಇರಬೇಕು ಹೊರತು ಬೆಳಕು ಇರುವುದಕ್ಕೆ ಅವಕಾಶ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಕೆಲವು ವಸ್ತ್ರಗಳನ್ನು ಇಟ್ಟಿರಬೇಕು, ಅದಕ್ಕೆ ಕೋಪದ ವಸ್ತ್ರ ಅಂತ ಹೆಸರು. ಈ ಕೋಪ ಬಂದವರು ಹೋಗಿ ಆ ವಸ್ತ್ರವನ್ನು ಉಟ್ಟಿಕೊಳ್ಳೋದು, ಕೋಪ ಬಂದವರು ಆ ರೂಮಲ್ಲಿ ಹೋಗಿ ಇರೋದು, ಅಲ್ಲಿ ಬಿದ್ದುಕೊಳ್ಳೋದು. ಅಲ್ಲಿ ಬಿದ್ದುಕೊಳ್ಳುವುದಕ್ಕೆ ಒಂದೇ ಒಂದು ಮಂಚಗಳು ಕುರ್ಚಿಗಳು ಯಾವುದೂ ಇರಬಾರ್ದು, ನೆಲದಲ್ಲೇ ಬಿದ್ದುಕೊಳ್ಳೋದು. ಒಂದು ಚಾಪೆಯ ವ್ಯವಸ್ಥೆಯೂ ಕೂಡ ಇರುವುದಿಲ್ಲ. ಆ ಕೋಪದ ವಸ್ತ್ರವನ್ನು ಉಟ್ಟುಕೊಂಡು, ಕೋಪದ ಆಭರಣ ಅಂತ ಅದು ಬೇರೆ ಇರ್ತದೆ, ಅದು ಬಹುಶಃ ಕಬ್ಬಿಣದ್ದಿರುತ್ತೆ, ಬಂಗಾರದ್ದಂತೂ ಅಲ್ಲ. ಆ ಕೋಪದ ಆಭರಣಗಳು, ಆ ಕೋಪದ ಸಾಮಾನ್ಯ ಈ ದಕ್ಷಿಣ ಕನ್ನಡದಲ್ಲಿರುವವರಿಗೆ ಗೊತ್ತಿರ್ತದೆ, ಅಲ್ಲಿ ಭೂತಗಳಿಗೆ ಅಂತ ಕೆಲವೆಲ್ಲ ಭೂತದ ಆಭರಣಗಳು ಅಂತಿರುತ್ತೆ. ಅಂಥ ವಿಚಿತ್ರವಾದ ಆಭರಣಗಳನ್ನು ಧರಿಸಿಕೊಂಡು ನೆಲದಲ್ಲಿ ಯದ್ವಾ ಹೊರಳಾಡೋದು. ಇದು ಕೋಪಾಗಾರ ಅಂತ ಅರಮನೆಗಳಲ್ಲಿರ್ತಕ್ಕಂಥ ಒಂದು ಪ್ರತ್ಯೇಕ ವ್ಯವಸ್ಥೆ. ಇವಳು ಕೋಪಾಗಾರವನ್ನು ಪ್ರವೇಶ ಮಾಡಿದ್ದಾಳೆ, ಕೋಪದ ವಸ್ತ್ರವನ್ನು ಹುಟ್ಟಿದ್ದಾಳೆ, ತನ್ನ ಆಭರಣಗಳನ್ನೆಲ್ಲ ಕಿತ್ತು ಬಿಸಾಡಿದ್ದಾಳೆ, ಕೋಪಕ್ಕೆ ಸಂಬಂಧಪಟ್ಟಂತಹ ವೇಷವನ್ನು ಧರಿಸಿದ್ದಾಳೆ, ಅಲ್ಲಿ ಬಿದ್ದಿದ್ದಾಳೆ. ಅಷ್ಟರಲ್ಲಿ ಹೇಗೋ ದಶರಥ ಬಹಳ ಕಾರ್ಯಭಾರಗಳಲ್ಲಿ ಮುಳುಗಿದವ. ನಾಳೆ ಪಟ್ಟಾಭಿಷೇಕ, ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು. ಆಗಾಗ ವಸಿಷ್ಠರ ಹತ್ರ ಹೋಗುವುದು, ವಸಿಷ್ಠರಿಗೆ ಕೆಲವು ಹೇಗೆ ನಡೀತಾ ಇದೆ ಅಂತ ಅಲ್ಲಿ ವಿಚಾರಿಸಿಕೊಳ್ಳುವುದು, ಸುಮಂತ್ರನ ಮೂಲಕವಾಗಿ ವ್ಯವಸ್ಥೆಯನ್ನು ನಿರ್ವಾಹ ಮಾಡುವುದು, ಸೇನಾನಿಗಳಿಗೆ ಕರೆದು ಅವರ ವ್ಯವಸ್ಥೆಯನ್ನು ನಿರ್ದೇಶನ ಮಾಡುವುದು, ರಕ್ಷಣೆಯ ವ್ಯವಸ್ಥೆ, ಅದರಲ್ಲೆಲ್ಲ ಮುಳುಗಿ ರಾತ್ರಿ ಸುಮಾರು 11 ಆಗುವ ಹೊತ್ತಿಗೆ ಆತ ಇಲ್ಲಿಗೆ ಬಂದಿದ್ದಾನೆ. ಅಷ್ಟರಲ್ಲಿ ಮಂಥರೆ ತನ್ನ ಕೆಲಸವನ್ನು ಮುಗಿಸಿ ಆಗಿದೆ. ಅವಳಿಗೆ ಸಂತೃಪ್ತವಾದ ಮನೋಭಾವ ಬಂದು ಹೋಗಿದೆ. ಈ ಕೋಪಾಗಾರವನ್ನು ಪ್ರವೇಶ ಮಾಡಿದಂತಹ ತನ್ನ ಪತ್ನಿಯನ್ನು ಗಮನಿಸಿದಂತಹ ದಶರಥ ಕೋಪಾಗಾರಕ್ಕೆ ತಾನು ಪ್ರವೇಶಿಸಿದ. ಸಿಟ್ಟುಗೊಳ್ಳುವುದಕ್ಕೆ ಕಾರಣ ಏನು ಅಂತ ಅರ್ಥ ಆಗದೆ ಆತ ಆಕೆಯನ್ನು ಅಲುಗಾಡಿಸಿ ಕೇಳ್ತಾನೆ, ಯಾಕೆ ಸಿಟ್ಟು? ಯಾರಿಂದಾಗಿ ತೊಂದರೆ ಆಯಿತು?
ಯಾವ ವ್ಯಕ್ತಿ ನಿನಗೆ ತೊಂದರೆ ಮಾಡಿದ್ದಾನೆ ಅವನನ್ನು ಕತ್ತರಿಸಿ ಹಾಕಿ ನಿನ್ನ ಮುಂದೆ ತಂದು ನಿಲ್ಲಿಸ್ತೇನೆ. ನಮ್ಮ ಸೇನಾಧಿಪತಿಯಿಂದ ತೊಂದರೆ ಆಯಿತೋ, ಮಂತ್ರಿಗಳಿಂದ ತೊಂದರೆ ಆಯಿತೋ, ಯಾವ ಪ್ರಜೆಯಿಂದ ತೊಂದರೆ ಆಯಿತು ಹೇಳು ಅಂತ ಏನೂ ಗೊತ್ತಿಲ್ಲದೆ ತಾನು ಪ್ರಶ್ನೆ ಮಾಡ್ತಾನೆ. ಆಗ ಆಕೆ ಸಿಟ್ಟಿನಿಂದ ಹೇಳ್ತಾಳೆ, ತೊಂದರೆ ಆದದ್ದು ಅವರಿಂದ ಅಲ್ಲ, ನನಗೆ ನಿನ್ನಿಂದ ತೊಂದರೆ ಆದದ್ದು. ಕತ್ತರಿಸಿ ಬಿಸಾಡುವುದಾದರೆ ಬೇರೆ ಯಾರನ್ನು ಅಲ್ಲ, ನಿನ್ನನ್ನು ನೀನು ಕತ್ತರಿಸಿಕೊಳ್ಳಬೇಕಾಗುತ್ತೆ ಅನ್ನುವ ರೀತಿಯ ಕಠೋರವಾದ ಮಾತುಗಳನ್ನು ಆಕೆ ಆಡ್ತಾಳೆ. ಅಲ್ಲಿಯ ತನಕ ಪರಮಸುಂದರಿಯಾದಂತಹ ಕೈಕೇಯಿ ನನ್ನ ಮನಸ್ಸಿಗೂ ಅನುಕೂಲವಾಗಿ ಇರತಕ್ಕಂಥವಳು ಅಂತ ಭಾವಿಸಿ ಭ್ರಮಿಸಿಕೊಂಡಿದ್ದಂತಹ ದಶರಥ ಈಗ ಭ್ರಮ ನಿರಸನಗೊಂಡು ವಿಕ್ವಲನಾಗಿ ಬಿಡ್ತಾನೆ. ಏನು ಹೀಗೆ ಮಾತಾಡ್ತಾ ಇದ್ದಿ? ಏನು ತೊಂದರೆ ಆಯಿತು ನಿನಗೆ? ನಾನು ಯಾವತ್ತೂ ನಿನಗೆ ಭೇದವನ್ನು ಎಣಿಸಲಿಲ್ಲ. ಯಾವ ತಪ್ಪು ನನ್ನಿಂದ ಘಟಿಸಿತು ಹೇಳು, ಅದನ್ನು ತಿದ್ದಿಕೊಂಡು ಸರಿಗೊಳಿಸಿ ಬಿಡ್ತೇನೆ. ಆಗ ಆಕೆ ಹೇಳ್ತಾಳೆ, ಅದೆಲ್ಲ ನಿನ್ನ ತಪ್ಪೋ ನನ್ನ ತಪ್ಪೋ ಅಂತ ಈಗ ಯೋಚನೆ ಮಾಡುವುದು ಬೇಡ. ನಾನು ಈಗ ಸಮಾಧಾನವಾಗಬೇಕು ಅಂತಾದರೆ ನನಗೆ ಬಯಸಿದ್ದನ್ನು ನೀನು ಕೊಡಬೇಕು. ಈ ಹಿಂದೆಯೇ ನನಗೆ 2 ವರವನ್ನು ಕೊಡ್ತೇನೆ ಅಂತ ನೀನು ಹೇಳಿದ ಮಾತನ್ನು ನೆನಪು ಮಾಡಿಕೊ. ಆ 2 ವರವನ್ನು ಕೊಡ್ತೇನೆ ಅನ್ನುವುದನ್ನು ನೀನೀಗ ಮತ್ತೊಮ್ಮೆ ಪ್ರತ್ಯುಚ್ಚಾರಣೆ ಮಾಡುವುದು ಅಂತಾದರೆ ನಾನು ಸಮಾಧಾನಗೊಳ್ಳುವುದಕ್ಕೆ ಸಾಧ್ಯ. ದಶರಥ ಹೇಳ್ತಾನೆ, ನಾನು 2 ವರ ಅಂತೇನು, ನೀನು ಕೇಳಿದರೆ 1000 ವರ ಬೇಕಾದರೂ ಕೊಟ್ಟೇನು. ಆದರೆ ಅವತ್ತು ಕೊಟ್ಟಿರತಕ್ಕಂತಹ 2 ವರವನ್ನು ಅದು ಏನು ಬೇಕಾದರೂ ನನ್ನ ಪ್ರಾಣವನ್ನೇ ಕೇಳಿದರೂ ಕೂಡ ಪ್ರಾಣವನ್ನು ಪಣಕ್ಕಿಟ್ಟು ನಿನಗೆ ಕೊಡುವುದಕ್ಕೆ ಸಿದ್ಧ ಅಂತ ಒಂದು ಮಾತು ಹೇಳಿಬಿಡ್ತಾನೆ. ಆಗ ಆಕೆ ಕೋಪದಿಂದ ಮಲಗಿದವಳು ಕೂತುಕೊಳ್ತಾಳೆ. ಮುಖದಲ್ಲಿ ಸ್ವಲ್ಪ ನಗು ಬಂತೋ ಅಂತ ಅನ್ನಿಸುವ ರೀತಿಯ ಸ್ಥಿತಿಯಲ್ಲಿ ಕಾಣಿಸಿಕೊಳ್ತಾಳೆ. ಆದರೆ ತಾಮಸವಾದ ನಗುವನ್ನು ತೋರಿಸ್ತಾ ಅವಳು ಹೇಳ್ತಾಳೆ, ಪ್ರೀತಿಯನ್ನು ನಟಿಸ್ತಾಳೆ. ನಟಿಸಿಕೊಂಡು ದಶರಥನಲ್ಲಿ ಮೈ ಸವರಿಕೊಂಡು ಕೇಳ್ತಾಳೆ, ನಾನು ಕೇಳುವುದು ಇಷ್ಟೇ ವರ, ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತ ತಾವು ತೀರ್ಮಾನಿಸಿದ್ದು ಹೌದಲ್ವಾ? ಹೌದು ಹೌದು ಅಂತ ಆನಂದದಿಂದ ದಶರಥ ಹೇಳ್ತಾನೆ. ಇದರಿಂದಾಗಿ ಈಕೆ ಬೇಸರಿಸಿಕೊಂಡಾಳು ಅನ್ನುವ ಕಲ್ಪನೆಯೂ ಇಲ್ಲದೆ ಅದು ಆನಂದದ ವಿಷಯವನ್ನಾಗಿ, ಹೌದು ರಾಮನಿಗೆ ಎಲ್ಲ ಪ್ರಜೆಗಳು ಅವನೇ ರಾಜನಾಗಬೇಕು ಅಂತ ಒತ್ತಾಯ ಮಾಡ್ತಾ ಇರುವುದರಿಂದ ಈ ತೀರ್ಮಾನಕ್ಕೆ ಬಂದಿದ್ದೇನೆ. ಆಗ ಕೈಕೇಯಿ, ಅದು ರಾಮನ ಪಟ್ಟಾಭಿಷೇಕಕ್ಕೋಸ್ಕರ ಯಾವ ಯಾವ ನದಿಗಳಿಂದ ನೀರನ್ನು ತರಿಸಿದ್ದೀರಿ? ಅದಕ್ಕೆ 7 ಮಹಾನದಿಗಳಿಂದ ನೀರು ತರುವುದಕ್ಕೆ ವ್ಯವಸ್ಥೆ ಆಗಿದೆ ನಾಳೆಗೆ. ಅಷ್ಟೇ ಅಲ್ಲ, ಸಾಗರದ ಜಲ ಬರಬೇಕಾಗಿದೆ. ನವರತ್ನಗಳ ಪ್ರತ್ಯೇಕ ಕಲಶಗಳನ್ನು ಮಾಡಿಟ್ಟಿದ್ದೇನೆ ನಾಳೆ ಅಭಿಷೇಕಕ್ಕೋಸ್ಕರ. ಯಾವ ದ್ರವ್ಯವನ್ನು ರಾಮನ ಪಟ್ಟಾಭಿಷೇಕಕ್ಕೋಸ್ಕರ ಅಂತ ನೀವು ತೀರ್ಮಾನಿಸಿ ಸಿದ್ಧಪಡಿಸಿದ್ದೀರಿ, ಅದೇ ದ್ರವ್ಯದಿಂದ ನನ್ನ ಮಗನಾದ ಭರತನಿಗೆ ನಾಳೆ ಪಟ್ಟಾಭಿಷೇಕ ಆಗಬೇಕು. ಇದು ಮೊದಲ ವರ ಆಕೆ ಕೇಳ್ತಾ ಇರೋದು. ಅವಳಿಗೆ ಇಷ್ಟು ಆಲೋಚನೆ ಇಲ್ಲ, ಭರತ ಅಲ್ಲಿದ್ದಾನೆ, ಅವನನ್ನು ಕರೆಸಿಕೊಳ್ಳಲಿಕ್ಕೆ 4 ದಿವಸ ಬೇಕು ಅನ್ನೋ ಆಲೋಚನೆಯೂ ಇಲ್ಲ. ಅದೇ ದ್ರವ್ಯದಿಂದ ರಾಮನಿಗೆ ಆಗಬೇಕಾದ ಕಾಲದಲ್ಲಿ ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು. ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಅವರು. ಯಾಕಂದರೆ ಇನ್ನೊಂದು ವರ ಕೇಳುವುದಕ್ಕಿಂತ ಮುಂಚೆಲೇ ದಶರಥ ಸತ್ತು ಹೋದರೆ ಅಂತ ಹೆದರಿಕೆ. ಅದಕ್ಕೋಸ್ಕರ 2ನೇ ವರವನ್ನು ಆಗಲೇ ಹೇಳಿ ಮುಗಿಸಿಬಿಡ್ತಾಳೆ. ಅಷ್ಟೇ ಅಲ್ಲ, ಈ ರಾಮ ಅವನು 14 ವರ್ಷಗಳ ತನಕ ಕಾಡಿನಲ್ಲಿ ವಾಸ ಮಾಡಬೇಕು. 2 ವರಗಳನ್ನು ಕೇಳಿದ್ಲು. ಈ ವರವನ್ನು ಕೇಳಿ ತತ್ತರಿಸಿಬಿಟ್ಟ ದಶರಥ. ನಾನು ಏನು ಕೇಳಿದರೂ ಕೊಡ್ತೇನೆ ಅಂತ ಹೇಳಿದ್ದಂತಹ ದಶರಥನಿಗೆ ಇಂತಹ ಮಾತಿನ ನಿರೀಕ್ಷೆ ಇರಲಿಲ್ಲ. ಆತ ಇದು ತಮಾಷೆಯೋ ಅಥವಾ ನಿಜವೋ ಅಂತ ಗೊತ್ತಾಗದೆ ಮತ್ತೆ ಮತ್ತೆ ಕೇಳ್ತಾನೆ, ಅಲ್ಲ ನೀನು ನಿಜವಾಗಿ ಕೇಳ್ತಾ ಇದೆಯೋ ತಮಾಷೆಯಲ್ಲಿ ಕೇಳ್ತಾ ಇದೆಯೋ? ರಾಮಚಂದ್ರ ನಿನಗೆ ಭರತನಿಗಿಂತ ಹೆಚ್ಚು ಪ್ರಿಯನಾಗಿರತಕ್ಕಂತಹ ಮಗ, ಅವರಿಬ್ಬರಲ್ಲಿ ಯಾವ ಭೇದವನ್ನು ಎಣಿಸದೇ ಇರತಕ್ಕಂತಹ ನೀನು ಇವತ್ತು ಇದಕ್ಕಿಂತ ವಿಪರೀತವಾಗಿ ರಾಮ ಕಾಡಿಗೆ ಹೋಗಬೇಕು ಅಂತ ಕೇಳ್ತಾ ಇದ್ದಿ ಅಂತ ಹೇಳಿದರೆ ಇದನ್ನು ನಾನು ನಂಬುವುದಕ್ಕೆ ಸಾಧ್ಯ ಇಲ್ಲ. ಆಗ ಸಿಟ್ಟು ಮಾಡಿಕೊಂಡು ಅದಕ್ಕೆ 2ನೇ ಬಾರಿ ಹೇಳ್ತಾಳೆ, ರಾಮ ಕಾಡಿಗೆ ಹೋಗಬೇಕು, ಇದು ನೀನು ಕೊಡುವುದಾದರೆ ವರ ಕೊಡು, ಆಗುವುದಿಲ್ಲ ಅಂತ ಹೇಳಿದರೆ ಆಗುವುದಿಲ್ಲ ಅಂತ ಹೇಳು. ಆದರೆ ದಶರಥನಿಗೆ ತಾನು ವರ ಕೊಡ್ತೇನೆ ಅಂತ ದೇವಲೋಕದಲ್ಲಿ ದೇವಸಾಕ್ಷಿಯಾಗಿ ಹೇಳಿರತಕ್ಕಂತಹ ಮಾತು, 2ನೇದ್ದು ಇವತ್ತು ಅದನ್ನು ಪ್ರತ್ಯುಚ್ಚರಿಸಿ ವರವನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ. ವರವನ್ನು ಕೊಡದೇ ಇರುವುದಕ್ಕೆ ಅಶಕ್ಯ. ತನ್ನ ಅರಮನೆಯಲ್ಲಿ ಅದರಲ್ಲೂ ಕೂಡ ಈ ಅಂತಃಪುರದಲ್ಲೇ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ವಿರೋಧ ಇರುವಾಗ ರಾಮಚಂದ್ರನನ್ನು ಪಟ್ಟಾಭಿಷಿಕ್ತನನ್ನಾಗಿಸುವುದಕ್ಕೆ ಆ ವೃದ್ಧನ ಮನಸ್ಸು ಒಪ್ಪಲಿಲ್ಲ. ವೃದ್ಧನಾಗಿರತಕ್ಕಂತಹ ಆತ ಈಕೆಯನ್ನು ಸಮಾಧಾನಪಡಿಸ್ತಾ ಹೇಳ್ತಾನೆ, ನೋಡು ನೀನು ರಾಮನನ್ನು ಕಾಡಿಗೆ ಹೋಗು ಅಂತ ಕೇಳ್ತಾ ಇದ್ದಿ, ರಾಮನನ್ನು ಕಾಡಿಗೆ ಕಳಿಸುವುದು ಅಂತ ಹೇಳಿದರೂ ನೀನಾಗಿ ವೈಧವ್ಯವನ್ನು ಕೇಳ್ತಾ ಇರುವುದು ಅಂತ ಹೇಳಿದರೂ 2 ಒಂದೇ. ರಾಮ ನನಗೆ ಪ್ರಾಣಕ್ಕಿಂತ ಹೆಚ್ಚು. ನನ್ನ ಪ್ರಾಣವನ್ನು ನೀನು ಕಾಡಿಗೆ ಕಳಿಸಿದಿ ಅಂತಾದರೆ ಈ ಶರೀರ ಪ್ರಾಣವನ್ನು ಕಳ್ಕೊಳ್ತದೆ ಅಂತ ಅರ್ಥ. ಈ ವೈಧವ್ಯದ ಸ್ಥಿತಿಯಲ್ಲಿ ಬದುಕಬೇಕು ಅಂತ ನೀನು ಆಲೋಚನೆ ಮಾಡಿದ್ದೀಯೋ? ಆದ್ದರಿಂದ ರಾಮ ದೂರ ಹೋಗಬೇಕು ಅಂತ ಆಲೋಚನೆ ಮಾಡಬೇಡ. ಭರತ ಪಟ್ಟಾಭಿಷಿಕ್ತನಾಗಬೇಕು ಅಂತ ನೀನು ಯೋಚಿಸುವುದಾದರೆ
ಈ ದಶರಥನ ಮುಂದೆ 2 ವರಗಳನ್ನು ಕೇಳಿದ್ದಾಳೆ. ದಶರಥ ಶ್ರೀರಾಮಚಂದ್ರನನ್ನು 14 ವರ್ಷಗಳ ತನಕ ಕಾಡಿಗೆ ಕಳಿಸಬೇಕು. ಶ್ರೀರಾಮನಿಗೋಸ್ಕರ ಅಂತ ಅಭಿಷೇಕಕ್ಕೆ ನಿರ್ಣೀತವಾಗಿರತಕ್ಕಂತಹ ದ್ರವ್ಯಗಳಿಂದ ನನ್ನ ಮಗನಾದಂತಹ ಭರತನನ್ನು ಪಟ್ಟಾಭಿಷೇಕ ಮಾಡಬೇಕು ಅನ್ನುವ ವರವನ್ನು ಕೇಳಿದ್ದಾಳೆ. ದಶರಥನಿಗೆ ಅದನ್ನು ಕೇಳಿ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ದಶರಥ ನಾನಾ ಪರಿಯಲ್ಲಿ ಆಕೆಯಲ್ಲಿ ಬೇಡಿಕೊಳ್ಳುವ ಕೆಲಸ ಮಾಡ್ತಾನೆ. ಕೈಕೇಯಿಯ ಪಾದಕ್ಕೆ ಬಿದ್ದು ಬೇಡಿಕೊಳ್ತಾನೆ. ಇದು ಸ್ತ್ರೀಯರನ್ನು ಸಮಾಧಾನಗೊಳಿಸತಕ್ಕಂತಹ ಅನೇಕ ವಿಧಾನಗಳಲ್ಲಿ ಇದು ಒಂದು ಅಂತ ವಾತ್ಸ್ಯಾಯನ ನಿರೂಪಣೆ ಮಾಡ್ತಾನೆ. ಆಕೆಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ಅರ್ಥ ಮಾಡಿಸುವುದಕ್ಕೋಸ್ಕರ ಅನೇಕ ಮಾತುಗಳನ್ನು ಆಡ್ತಾನೆ. ಯಾವುದಕ್ಕೂ ಬಗ್ಗದೇ ಇದ್ದಂತಹ ಕೈಕೇಯಿ ತಾನು ಕೇಳಿದಂತಹ ವರ ಕೊಡದೇ ಹೋದ ಪಕ್ಷದಲ್ಲಿ ನಾನು ಬದುಕುವುದಿಲ್ಲ ಅನ್ನುವ ಮಾತುಗಳನ್ನು ಆಡ್ತಾಳೆ. ದಶರಥ ಹೇಳ್ತಾನೆ, ನೀನು ಕೇಳಿದ ವರವನ್ನು ಕೊಟ್ಟರೆ ನಾನು ಬದುಕುವುದಿಲ್ಲ ಅಂತ. ಕೈಕೇಯಿ ಹೇಳ್ತಾಳೆ, ನಾನು ಕೇಳಿದ ವರವನ್ನು ಕೊಡದೆ ಹೋದರೆ ನಾನು ಬದುಕುವುದಿಲ್ಲ ಅಂತ. ಕೊನೆಗೆ ನೀನು ಬದುಕದೇ ಹೋದರೂ ತೊಂದರೆ ಇಲ್ಲ, ನಾನು ಬದುಕಬೇಕು ಅನ್ನುವಲ್ಲಿ ಕೈಕೇಯಿಯ ವರದ ಪರ್ಯವಸಾನ ಇರ್ತದೆ. ನೀನು ಸತ್ರು ತೊಂದರೆ ಇಲ್ಲ, ನನಗೆ ವರ ಕೊಡು ಅಂತ. ಇದಿಷ್ಟು ಮಂಥರೆ ಕಿವಿಯಲ್ಲಿ ಊದಿ ಬಿಟ್ಟಿರ್ತಕ್ಕಂತಹ ನಿಕೃತಿಯ ಆವೇಶದ ಕೆಲಸ. ಈ ಮಂಥರೆಯ ಮಾತಿನಿಂದ ಅಷ್ಟು ಆವೇಶಗೊಂಡಂತಹ ಕೈಕೇಯಿ ದಶರಥ ಎಷ್ಟು ಹೇಳಿದರೂ ಕೂಡ ತನ್ನ ಭಾವವನ್ನು ವ್ಯತ್ಯಾಸ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ದಶರಥ ಇನ್ನೇನು ಒಪ್ಪಿಕೊಳ್ಳಬೇಕೋ ಬಿಡಬೇಕೋ ಅನ್ನೋ ತೊಳಲಾಟದಲ್ಲಿರಬೇಕಾದ್ರೆ ರಾಮಚಂದ್ರನಿಗೆ ದಶರಥ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಅಂತ. ಅದು ರಾತ್ರಿಯ ಕಾಲ. ರಾಮಚಂದ್ರ ಮತ್ತು ಸೀತೆ ಇಬ್ಬರೂ ಕೂಡ ಪ್ರಸ್ತರದಲ್ಲಿ ಕುಳಿತು ವಸಿಷ್ಠರು ಉಪದೇಶ ಮಾಡಿರತಕ್ಕಂತಹ ವಿಧಿವಿಧಾನಗಳ ಅನುಷ್ಠಾನದಲ್ಲಿ ತೊಡಗಿದ್ದಾರೆ. ರಾತ್ರಿಯ ಯಜ್ಞ ಪ್ರಕ್ರಿಯೆ ಮುಗಿದಿದೆ. ಮರುದಿವಸದ ಪಟ್ಟಾಭಿಷೇಕಕ್ಕೆ ಪೂರ್ವಭಾವಿಯಾಗಿ ಒಬ್ಬ ಸನ್ಯಾಸಿ ಪೀಠವನ್ನು ಸ್ವೀಕರಿಸಬೇಕಾದರೆ ಏನೇನು ವಿಧಿವಿಧಾನಗಳುಂಟು ಅಂತಹ ವಿಧಿವಿಧಾನಗಳನ್ನೆಲ್ಲ ಶಾಸ್ತ್ರೋಕ್ತ ಕ್ರಮದಲ್ಲಿ ವಸಿಷ್ಠರು ವಿಧಾನ ಮಾಡಿದ್ದಾರೆ. ಪ್ರಜೆಗಳೆಲ್ಲ ನಿರೀಕ್ಷೆಯಲ್ಲಿದ್ದಾರೆ. ಪ್ರಜೆಗಳ ಸ್ಥಿತಿ ಹೇಗೆ ಅಂದರೆ, ರಾತ್ರಿ ಅವರು ನಿದ್ದೆ ಮಾಡ್ತಾ ಇಲ್ಲಂತೆ. ಬೀದಿಗಳನ್ನು ಅಲಂಕರಿಸುವ ಕೆಲಸದಲ್ಲಿ ಕೆಲವರು ತೊಡಗಿಸಿಕೊಂಡಿದ್ದಾರೆ. ಮನೆಗಳನ್ನು ಅಲಂಕರಿಸತಕ್ಕಂತಹ ಕೆಲಸದಲ್ಲಿ ಕೆಲವರು ತೊಡಗಿಸಿಕೊಂಡಿದ್ದಾರೆ. ಇನ್ನೂ ಯಾಕೆ ಸೂರ್ಯೋದಯ ಆಗ್ತಾ ಇಲ್ಲ ಅಂತ ಸೂರ್ಯನನ್ನು ಬೈತಾ ಇದ್ದಾರಂತೆ. ಈ ಸೂರ್ಯೋದಯ ಆಯಿತು ಅಂತ ಹೇಳಿದರೆ ಪುಷ್ಯ ನಕ್ಷತ್ರ, ಚಂದ್ರ ಪುಷ್ಯದಲ್ಲಿರ್ತಕ್ಕಂತಹ ಶುದ್ಧವಾದ ದಿವಸ ನಾಳೆ ಪ್ರಾತಃ ಕಾಲದಲ್ಲಿ ಶ್ರೀರಾಮಚಂದ್ರನ ಅಭಿಷೇಕದ ಉತ್ಸವಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಅದು ಪ್ರಾರಂಭ ಆಗುವುದಕ್ಕೆ ಯಾಕೆ ಇನ್ನೂ ರಾತ್ರಿ ಮುಗಿತಾ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಪ್ರಜೆಗಳು ಕಾತರಿಸ್ತಾ ಇದ್ದಾರೆ. ಆದರೆ ಅರಮನೆಯಲ್ಲಿ ಮಾತ್ರ ಇಂತಹ ಒಂದು ದುರಂತದ ಸ್ಥಿತಿ ಪ್ರಾರಂಭವಾಗಿ ಹೋಗಿದ್ದಾವೆ. ಇವರೆಲ್ಲ ಚಿಂತನೆ ಮಾಡ್ತಕ್ಕಂಥದ್ದು ಅರ್ಕೋದಯೇ ಅಭಿಷೇಕ ಸ್ಯಾತ್, ಕದಾನು ಅರ್ಕಃ ಉದೇಶ್ಯತಿ, ಕದಾನು ರಾಮಂ ಪಶ್ಯಾಮಃ ಸಸೀತಂ ಅಭಿಷೇಕಿನಂ. ಸಿಂಹಾಸನದಲ್ಲಿ ಕೂತು ಸೀತೆಯ ಜೊತೆಗೆ ಅಭಿಷೇಕವನ್ನು ಮಾಡಿಸಿಕೊಂಡಂತಹ ಶ್ರೀರಾಮಚಂದ್ರನನ್ನು ನಾವು ಎಷ್ಟು ಹೊತ್ತಿಗೆ ನೋಡುವುದಕ್ಕೆ ಸಾಧ್ಯ ಅಂತ ಇವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಪ್ರಜೆಗಳು. ಆದರೆ ಅಷ್ಟರಲ್ಲಿ ಇಂತಹ ಒಂದು ದುರಂತ, ನಾಳೆಯ ದಿವಸ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಹೊತ್ತಿಗೆ ಕಾಡಿಗೆ ಹೊರಟು ಹೋಗ್ತಾನೆ ಅನ್ನುವ ಒಂದು ಪ್ರಸಂಗ ಉಂಟಾಗ್ತದೆ ಅನ್ನುವುದನ್ನು ಯಾವ ಪ್ರಜೆಗಳೂ ಕೂಡ ನಿರೀಕ್ಷೆ ಮಾಡಲಿಲ್ಲ. ಇಂತಹ ಸ್ಥಿತಿಯಲ್ಲಿ ದಶರಥ ಏನಾದರೂ ಮಾಡಿ ಈಕೆಯನ್ನು ಸಮಾಧಾನ ಮಾಡಬೇಕು ಅಂತ ಪ್ರಯತ್ನಿಸಿ ಸೋತಿದ್ದಾನೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಸಾಕ್ಷಾತ್ ರಾಮಚಂದ್ರನೇ ಆಗಮಿಸಿದ್ದಾನೆ. ರಾಮಚಂದ್ರ ಅಲ್ಲಿ ಆಗಮಿಸಿದಾಗ ಕೇಳ್ತಾನೆ, ಯಾಕೆ ಎಲ್ಲರೂ ಕಣ್ಣೀರು ಹಾಕ್ತಾ ಇರತಕ್ಕಂಥ ಸ್ಥಿತಿಯಲ್ಲಿದ್ದೀರಿ? ನನ್ನ ಪಟ್ಟಾಭಿಷೇಕ ನಾಳೆ ಅಂತ ನಿಶ್ಚಯವಾಗಿದೆ. ಇವತ್ತು ಪ್ರಾತಃ ಕಾಲ ಸೂರ್ಯ ಉದಯ ಆಗ್ತಾ ಇದೆ. ಇಂತಹ ಸ್ಥಿತಿಯಲ್ಲಿ ದುಃಖಿಸ್ತಕ್ಕಂಥ ಪ್ರಸಂಗ ಏನು? ಅವ ಅರ್ಥ ಆಗದೆ ವಿಚಾರ ಮಾಡ್ತಾನೆ. ಆದರೆ ಅಷ್ಟರಲ್ಲಿ ಕೈಕೇಯಿ ಹೇಳ್ತಾಳೆ, ಇದಕ್ಕೆಲ್ಲ ನೀನೇ ಕಾರಣ. ನೀನು ಎಲ್ಲಿಯ ತನಕ ಈ ಊರಲ್ಲಿರ್ತಿ ಅಲ್ಲಿಯ ತನಕ ಈ ದಶರಥ ಈ ರೀತಿ ಮಲಗಿದವ ಹೇಳುವುದಿಲ್ಲ. ದಶರಥ ಮತ್ತೆ ತಾನು ಸ್ವಾಸ್ಥ್ಯವನ್ನು ಪಡಿಬೇಕು ಅಂತಾದರೆ ನೀನು ಈ ಊರು ಬಿಟ್ಟು ಹೊರಗೆ ಹೋಗಬೇಕು. ಅಂದರೆ ರಾಮಚಂದ್ರನಿಗೆ ಇವತ್ತು ಈ ತಾಯಿ ಅಭಿಲಾಷೆ ಏನು ಪಡ್ತಾ ಇದ್ದಾಳೆ ಅನ್ನೋದು ಗೊತ್ತಾದದ್ದೇ ಆಕೆಯ ಮಾತಿನಿಂದ. ಆಕೆ ದಶರಥ ತಾನು ಸ್ವತಃ ರಾಮಚಂದ್ರನಲ್ಲಿ ನೀನು ಕಾಡಿಗೆ ಹೋಗು ಅನ್ನುವ ಮಾತನ್ನು ಯಾವತ್ತೂ ಆಡಲಿಲ್ಲ. ಆದರೆ ಕೈಕೇಯಿ ಸ್ವತಃ ಹೇಳ್ತಾಳೆ, ನಿನ್ನ ತಂದೆ ಅಭಿಲಾಷೆ ಪಡ್ತಾ ಇದ್ದಾರೆ, ನೀನು 14 ವರ್ಷದ ತನಕ ಕಾಡಿನಲ್ಲಿ ವಾಸ ಮಾಡಬೇಕು, ನನ್ನ ಮಗನಾದಂತಹ ಭರತನಿಗೆ ಇಲ್ಲಿ ಪಟ್ಟಾಭಿಷೇಕ ಆಗಬೇಕು,
ನೀನು ಎಲ್ಲಿಯ ತನಕ ಇಲ್ಲಿ ಊರಲ್ಲಿರ್ತಿ ಅಲ್ಲಿಯ ತನಕ ನಾನು ಆಹಾರವನ್ನು ಸೇವಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ತಂದೆಯಾದಂತಹ ದಶರಥ. ರಾಮಚಂದ್ರ ಕಣ್ಣಲ್ಲಿ ನೀರು ಹಾಕಿಕೊಂಡು ಕೇಳ್ತಾನೆ, ತಾಯಿ, ತಂದೆಗೆ ಅಂತಹ ಅಭಿಲಾಷೆ ಇದ್ದಿದ್ದರೆ ಅದನ್ನು ತಾನು ಮಾತಿನಲ್ಲದಿಲ್ಲದೆ ಸುಮ್ಮನೆ ಒಂದು ಸಂಕೇತದ ಮೂಲಕವಾಗಿ ಸೂಚನೆ ಮಾಡಿದರೂ ಕೂಡ ಸಾಕಾಗ್ತಿತ್ತು. ನನಗೆ ಈ ಊರಿಗೂ ಕಾಡಿಗೂ ಯಾವ ವ್ಯತ್ಯಾಸವೂ ಇಲ್ಲ. ನಾನೇ ಭರತನನ್ನು ತಂದು ಕೂಡಿಸಿ ಅಭಿಷೇಕವನ್ನು ಮಾಡಿ ನಾನು ಕಾಡಿಗೆ ಹೊರಡ್ತಾ ಇದ್ದೆ. ಆದರೆ ತಂದೆ ಯಾಕೆ ಆ ವಿಷಯವನ್ನು ನನ್ನಲ್ಲಿ ತಾನಾಗಿ ನಿರೂಪಣೆ ಮಾಡಲಿಲ್ಲ? ಒಂದು ಸಂಕೇತ ರೂಪದಲ್ಲಾದರೂ ನನಗೆ ತಿಳಿಸಬಹುದಿತ್ತಲ್ಲ. ಅವನಿಗೆ ಎಷ್ಟು ಬೇಗ ನಾನು ಕಾಡಿಗೆ ಹೊರಡ್ತೇನೆ ಅಂತ ಅನ್ನಿಸುವುದಕ್ಕೆ ಪ್ರಾರಂಭವಾಗಿದೆ ಶ್ರೀರಾಮಚಂದ್ರನಿಗೆ. ನಿನಗೆ ಪಟ್ಟಾಭಿಷೇಕ ಇದೆ ಅಂತ ಯಾವಾಗ ದಶರಥ ಅವನನ್ನು ಕರೆದು ನಾಳೆಯ ಪುಷ್ಯ ನಕ್ಷತ್ರದಲ್ಲಿ ನಿನ್ನನ್ನು ಪಟ್ಟಾಭಿಷಿಕ್ತನನ್ನಾಗಿಸಬೇಕು ಅಂತ ಹೇಳ್ತಾನೆ, ಆವಾಗ ಆತನ ಮುಖದಲ್ಲಿ ಯಾವ ಮುದ್ರೆ ಇತ್ತು ಅದಕ್ಕೂ ಈವಾಗ ನೀನು ಕಾಡಿಗೆ ಹೋಗಬೇಕಾಗ್ತದೆ ಅನ್ನುವ ಭಾವದ ಮಾತು ಬಂದಾಗಲೂ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಆತನಿಗೆ ಮನಸ್ಸಿನಲ್ಲಿ ವ್ಯತ್ಯಾಸವಾದದ್ದೇನು ಅಂತ ಹೇಳಿದರೆ, ನಾನು ಕಾಡಿಗೆ ಹೋಗಬೇಕು ಅಂತಾದರೆ ಅದನ್ನು ದಶರಥನ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲದೆ ಹೋದರೂ ಕೈಕೇಯಿಯ ಮನಸ್ಸಿನಲ್ಲಿ ಆ ಭಾವನೆ ಇದೆ. ಅದನ್ನು ಕೈಕೇಯಿ ನೇರವಾಗಿ ನನಗೆ ಹೇಳ್ಬೋದಿತ್ತಲ್ಲ. ಇಲ್ಲಿ ದಶರಥನನ್ನು ಇಷ್ಟು ದುಃಖದ ಸ್ಥಿತಿಯಲ್ಲಿ ಮೂಡಿಸಿ ಆಮೇಲೆ ಹೇಳಬೇಕಾದಂತಹ ಅವಶ್ಯಕತೆ ಏನಿದೆ? ಆದ್ದರಿಂದ ಇಂತಹ ನಾನು ಕೈಕೇಯಿ ನೇರವಾಗಿ ನನ್ನ ಹತ್ರ ಹೇಳಿದರೆ ಅದನ್ನು ನಡೆಸಲಾರೆ ಅನ್ನುವ ಭಾವ ಈ ತಾಯಿಯಲ್ಲಿದೆ ಅಂತ ಹೇಳಿದರೆ ನನ್ನ ಜೀವನದಲ್ಲೇನೋ ವ್ಯತ್ಯಾಸವಾಗಿದೆ ಅಂತ ಅರ್ಥ. ಈ ತಾಯಿ ಹೇಳಿದ ಮಾತನ್ನು ಈ ಮಗ ನಡೆಸಲಾರ ಅನ್ನುವ ಭಾವ ಬರುವ ರೀತಿಯಲ್ಲಿ ನಾನು ಬದುಕಿದ್ದೇನೆ ಅನ್ನುವುದು ನನ್ನ ಜೀವನದಲ್ಲೇ ಆಗಿರ್ತಕ್ಕಂಥ ಒಂದು ತಪ್ಪು ಅನ್ನುವುದಾಗಿ ತನ್ನ ತಪ್ಪು ಅಂತ ತಾನು ಶ್ರೀರಾಮಚಂದ್ರ ಯೋಚಿಸ್ತಾನೆ ಹೊರತು ಇಲ್ಲಿ ಕೈಕೇಯಿ ಅಥವಾ ದಶರಥನಲ್ಲಿ ನಡೆದಿರತಕ್ಕಂತಹ ತಪ್ಪು ಇದೆ ಅನ್ನುವುದನ್ನು ಕಿಂಚಿತ್ತೂ ಯೋಚಿಸುವುದಿಲ್ಲ. ಈ ಶ್ರೀರಾಮಚಂದ್ರನ ಅನೇಕ ಉದಾತ್ತ ಗುಣಗಳಲ್ಲಿ ವಾಲ್ಮೀಕಿಗಳು ಅಲ್ಲಲ್ಲಿ ಎತ್ತಿ ತೋರಿಸ್ತಕ್ಕಂತಹ ಮುಖ್ಯ ಗುಣ ಇದು. ಇನ್ನೊಬ್ಬರು ಅಪಚಾರವನ್ನು ಮಾಡಿದರೂ ಕೂಡ ಆ ಅಪಚಾರ ತನ್ನಲ್ಲೇ ಘಟಿಸುವ ಹಾಗೆ ಆದಾಗಲೂ ಕೂಡ ರಾಮಚಂದ್ರ ಇದು ಅವರ ತಪ್ಪು ಅಂತ ಯೋಚಿಸುವುದಿಲ್ಲ. ಏನೋ ನನ್ನ ತಪ್ಪಿದೆ, ಅದಕ್ಕೋಸ್ಕರ ಅವರು ನನ್ನಲ್ಲಿ ಹೀಗೆ ವರ್ತಿಸಿದ್ದಾರೆ ಅಂತ ಯೋಚಿಸ್ತಾನೆ. ಇದು ಸಾಮಾನ್ಯವಾಗಿ ಜ್ಞಾನಿಗಳಲ್ಲಿ ಸಾಧುಗಳಲ್ಲಿ ಇರತಕ್ಕಂತಹ ಮುಖ್ಯವಾದಂತಹ ಗುಣ. ನಾವು ಶ್ರೀಮದ್ ಭಾಗವತದಲ್ಲೂ ಅನೇಕ ಪ್ರಸಂಗಗಳಲ್ಲಿ ಇಂತಹ ಮಾತುಗಳನ್ನು ಕಾಣ್ತೇವೆ. ಅದರಲ್ಲಿ ಶಮೀಕನಿಗೆ ಯಾವಾಗ ಪರೀಕ್ಷಿತ ತಾನು ಸತ್ತ ಸರ್ಪವನ್ನು ಮಾಲೆಯನ್ನಾಗಿ ಹಾಕ್ತಾನೆ, ಆವಾಗ ಶಮೀಕನ ಮಗನಾದ ಶೃಂಗಿ ಶಾಪವನ್ನು ಕೊಡ್ತಾನೆ. 7ನೇ ದಿವಸಕ್ಕೆ ತಕ್ಷಕ ಇವನನ್ನು ಕಚ್ಚಿ ಸಾಯಿಸಲಿ ಅಂತ ಒಂದು ಶಾಪವನ್ನು ಕೊಡ್ತಾನೆ. ಆಮೇಲೆ ಆ ಮಕ್ಕಳೆಲ್ಲ ಕೂತು ಅತ್ತಾಗ ಶಮೀಕ ತಾನು ಹೇಳ್ತಾನೆ, ತನ್ನ ಅಂತರ್ಮುಖತೆಯಿಂದ ತನ್ನ ಸಮಾಧಿಯಿಂದ ಹೊರಗೆ ಬರ್ತಾನೆ. ಬಂದವ ಮೈ ಮೇಲಿದ್ದಂತಹ ಸರ್ಪವನ್ನು ಬದಿಗೆ ಸರಿಸ್ತಾನೆ. ಅವನಿಗೆ ಮೈ ಮೇಲೆ ಕೊಳೆತ ಸರ್ಪವನ್ನು ಯಾರೋ ಹಾಕಿದ್ದಾರೆ ಅನ್ನುವ ಕಲ್ಪನೆಯೂ ಕೂಡ ಇಲ್ಲ. ಆತ ಕೇಳ್ತಾನೆ, ಯಾಕೆ ಅಳ್ತಾ ಇದ್ದೀರಿ ಅಂತ. ಇಷ್ಟಿಷ್ಟು ಘಟಿಸಿತು, ರಾಜ ಇಲ್ಲಿ ಬಂದು ದೌರ್ಜನ್ಯ ಎಸಗಿದ್ದಾನೆ, ಅದಕ್ಕೆ ನಾನು ಶಾಪವನ್ನು ಕೊಟ್ಟಿದ್ದೇನೆ ಅಂತ ಮಗ ಶೃಂಗಿ ಹೇಳಿದ. ಆವಾಗ ಈತ ಕಣ್ಣಲ್ಲಿ ನೀರು ಹಾಕಿಕೊಂಡು ಹೇಳ್ತಾನೆ, ಎಷ್ಟು ತಪ್ಪು ಮಾಡಿದಿ ಮಗನೇ, ಅವನು ಏನು ಮಾಡಿದ್ದಾನೆ ಅಂತ ಶಾಪ ಕೊಟ್ಟಿ ನೀನು? ಎಲ್ಲ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಅನುಭವಿಸುವುದು. ನಾನು ಜನ್ಮಾಂತರದಲ್ಲೇನೋ ಮಾಡಿರ್ತೇನೆ, ಅದರ ಫಲವಾಗಿ ಇವತ್ತು ನಾನು ಸತ್ತ ಸರ್ಪವನ್ನು ಆತನ ಕೈಯಿಂದ ನನ್ನ ಕೊರಳಲ್ಲಿ ಹಾಕಿಸಿಕೊಳ್ಳುವಂತಹ ಸ್ಥಿತಿಗತಿ ಬಂದು ಒದಗಿದೆ ಅಷ್ಟೇ. ಅದಕ್ಕೋಸ್ಕರ ನೀನು ಶಾಪ ಕೊಡುವಂಥದ್ದೇನಾಯಿತು? ಅಂತಹ ರಾಜ ಇವತ್ತು ಧರ್ಮನಿಷ್ಠವಾಗಿ ರಾಜ್ಯಾಡಳಿತವನ್ನು ನಡೆಸ್ತಾ ಇರುವುದರಿಂದ ನಾವು ನಿರ್ವಿಘ್ನವಾಗಿ ಈ ತಪಸ್ಸನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಪ್ರತಿಬಂಧ ಬರುವ ರೀತಿಯಲ್ಲಿ ಶಾಪ ಕೊಟ್ಟಿಯಲ್ಲ. ಇನ್ನೊಬ್ಬರಿಂದ ಏನಾದರೂ ನಮಗೆ ತೊಂದರೆಯಾದಾಗ ಅದು ನನ್ನದ್ದು ಯಾವುದೋ ಕರ್ಮದ ಬಲದಿಂದ ನಡೆಯಿತು ಅಂತ ಯೋಚಿಸತಕ್ಕಂತಹ ವ್ಯಕ್ತಿಗಳಿಗೆ ಸಾಧು ಅಂತ ಹೆಸರು ಅಂತ ಅಲ್ಲಿ ಭಾಗವತದ ಒಂದು ಶ್ಲೋಕ ನಿರೂಪಣೆ ಮಾಡುತ್ತೆ. ಹಾಗಾದರೆ ಶ್ರೀರಾಮಚಂದ್ರನಲ್ಲಿ ನಾವು ಕಲಿಯಬಹುದಾದ ಸಾಧುತ್ವ, ಇನ್ನೊಬ್ಬರಿಂದ ನಮಗೇನಾದರೂ ತೊಂದರೆಯಾದರೆ ಆ ತೊಂದರೆ ಅದು ಮೂಲಭೂತವಾಗಿ ನಮ್ಮ ಕರ್ಮಕ್ಕೆ ಸಂಬಂಧಪಟ್ಟದ್ದು. ನಾವು ಅವರಲ್ಲಿ ಸರಿಯಾಗಿ ವ್ಯವಹರಿಸದೇ ಇದ್ದದ್ದರಿಂದಾಗಿ ನಮಗೆ ಅವರಿಂದಾಗಿ ಇವತ್ತು ತೊಂದರೆಯಾಗ್ತಾ ಇದೆ ಅನ್ನುವ ಭಾವವನ್ನು ಮನುಷ್ಯ ರೂಢಿಸಿಕೊಂಡಾಗ ಅದೆಷ್ಟೋ ದುರ್ಘಟನೆಗಳು ತಾನೇ ತಾನಾಗಿ ದೂರವಾಗಿ ಹೋಗ್ತವೆ. ಶ್ರೀರಾಮಚಂದ್ರನಲ್ಲಿರುವ ಒಂದೊಂದು ಗುಣಗಳು ನಾವು ಅಲ್ಪ ಸ್ವಲ್ಪ ನಮ್ಮಲ್ಲಿ ರೂಢಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದರೂ ಕೂಡ ನಮ್ಮ ಸಂಸಾರ ತುಂಬ ಆನಂದಕರವಾದಂತಹ ಜೀವನವಾಗಿ ಪರಿಣಮಿಸುತ್ತೆ. ಅಂತಹ ಗುಣಗಳನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಶ್ರೀರಾಮಚಂದ್ರನಲ್ಲಿ ನಾವು ಕಾಣ್ತೇವೆ. ಇವತ್ತು ಕೈಕೇಯಿ ತಾನು 2 ವರಗಳನ್ನು ಬೇಡಿ ಶ್ರೀರಾಮಚಂದ್ರ ಆ ದಶರಥ ಮತ್ತು ಕೈಕೇಯಿಯರ ಸನಿಹಕ್ಕೆ ತಾನು ಆಗಮಿಸಿದ್ದಾನೆ ಅನ್ನುವಲ್ಲಿಯ ತನಕದ ಕಥಾನಕದ ಜೊತೆಗೆ ಇವತ್ತಿನ ಉಪಸಂಹಾರವನ್ನು ನಾನು ಉಪಸಂಹಾರ ಮಾಡಿ